ಗೋಷ್ಠಿಯ ಮಾನ್ಯ ಅಧ್ಯಕ್ಷರೇ, ಸಮ್ಮೇಳನದ ಸರ್ವಾಧ್ಯಕ್ಷರೇ, ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲ ತಾಲೂಕುಗಳ ಜಿಲ್ಲೆಯ ಎಲ್ಲ ಪ್ರಮುಖ ಪದಾಧಿಕಾರಿಗಳೇ, ಕನ್ನಡದ ಎಲ್ಲ ಮನಸ್ಸುಗಳೇ, ಗೋಷ್ಠಿಯಲ್ಲಿ ನನ್ನೊಡನೆ ವಿಷಯ ಮಂಡನೆ ಮಾಡಲಿರುವ ಪ್ರಾಜ್ಞ ಸೋದರ ಸೋದರಿಯರೇ ಹಾಗೂ ಎಲ್ಲ ಸಭಾಸದರೇ, ಮಾಧ್ಯಮಗಳ ಸನ್ಮಿತ್ರರೇ. ನಾನು ಸಭಾಸದರೇ ಅಂತ ಹೇಳಿದೆ, ಸಭಿಕರೇ ಅಂತ ಹೇಳಲಿಲ್ಲ. ಕಾರಣ ಇಷ್ಟೇ, ಸಭಿಕರು ಅಂತ ಹೇಳಿದರೆ ನೀವು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯನ್ನು ಭಾರತವನ್ನು ಓದಿದರೆ ಗೊತ್ತಾಗುತ್ತೆ. ಸಭಿಕರು ಅಂತಂದರೆ ಜೂಜಾಡುವ ಜಾಗದಲ್ಲಿ ಕೂತ್ಕೊಂಡು ಜೂಜನ್ನು ನೋಡುವವರು ಸಭಿಕರು. ನೀವು ಸಭಿಕರಲ್ಲ, ನೀವು ಸಭಾಸದರು. ಆದ್ದರಿಂದ ನಿಮಗೆಲ್ಲ ಸಭಾಸದರೇ ಅಂತ ನಾನು ಸಂಬೋಧನೆಯನ್ನು ಮಾಡ್ತಾ ಇದ್ದೇನೆ. ಬಹಳ ಗಹನವಾದ ವಿಚಾರ ಇವತ್ತಿದೆ. ನನಗಾದರೂ ಅದರೊಳಗೆ ಕೊಟ್ಟಿರುವ ವಿಷಯ ಅಂತ ಹೇಳಿದರೆ, ಕರ್ನಾಟಕ ಸುವರ್ಣ ಸಂಭ್ರಮದಲ್ಲಿ ನಾಡು ನುಡಿ ಹಾಗೂ ಸಾಹಿತ್ಯಿಕ ಸಾಧನೆಗಳು ಅಂತ ಕೊಟ್ಟಿದ್ದಾರೆ. ಬಹಳ ವಿಶಾಲವಾದ ವಿಷಯ ಅದು. ಹೇಗೆ ಅದನ್ನು ಕೆಲವು ನಿಮಿಷಗಳ ಅವಧಿಯಲ್ಲಿ ಅದನ್ನು ಮುಂದಿಡಬೇಕು ಅನ್ನೋದು ದೊಡ್ಡ ಸವಾಲಾಗಿ ಬರುತ್ತೆ. ಬಹುಶಃ ನಮ್ಮ ರಂಗನಾಥ್ ಮಿಶ್ರಾ ಅವರಿಗೆ ಇರಬಹುದು. ಬಹಳ ಹಿಂದೆ ಆಕಾಶವಾಣಿಯಿಂದ ಒಂದು ಕರೆ ಬಂತು ರಂಗನಾಥ ಶರ್ಮರಿಗೆ. ಒಂದು 5 ನಿಮಿಷಗಳ ಕಾಲ ಒಂದು ವಿಚಾರವಾಗಿ ನೀವು ಮಾತಾಡಬೇಕು ಅಂತ ಹೇಳಿ. ಆವಾಗ ಅವ್ರು ಹೇಳಿದರು, ರಂಗನಾಥ ಶರ್ಮಾ ಅವರು, ಒಂದು 5 ದಿವಸ ನನಗೆ ಸಮಯ ಬೇಕು ಅಂದರು ಅವರು. ಆವಾಗ ಆಕಾಶವಾಣಿಯವರು ಕೇಳಿದರು, 5 ನಿಮಿಷ ಮಾತಿಗೆ 5 ದಿವಸ ಬೇಕಾ ಅಂತ. ಹೌದು, ನೀವು 1 ಗಂಟೆ ಮಾತಾಡೋದಕ್ಕೆ ಹೇಳಿದರೆ ಈಗಲೇ ಬಂದು ಮಾತಾಡ್ತಿದ್ದೆ ನಾನು. ಆದರೆ 5 ನಿಮಿಷದ ಮಾತು ಅಂದಾಗ 5 ದಿವಸ ಬೇಕು. ಅದನ್ನೆಲ್ಲ ಸಂಗ್ರಹ ಮಾಡಿ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಕೊಡೋದಕ್ಕೆ. ಹಾಗಾಗಿ ಕಡಿಮೆ ಅವಧಿ ಒಳಗೆ ಹೇಳಬೇಕಂದಾಗ ಬಹಳ ಅಧ್ಯಯನವನ್ನು ಸಂಕ್ಷಿಪ್ತಗೊಳಿಸೋದಕ್ಕೆ ಸಮಯ ಬೇಕಾಗುತ್ತೆ ಎಂದರು. ಹಾಗೆ ನಾನು ಕೂಡ ವಿಶಾಲವಾದ ವಿಷಯವನ್ನು ಸಂಕ್ಷಿಪ್ತಗೊಳಿಸಿ ಹೇಳಬೇಕು. ಇದರಲ್ಲಿ ಕರ್ನಾಟಕ ಇದೆ, ಅದರ ಸುವರ್ಣ ಸಂಭ್ರಮ ಇದೆ. ಅಂದರೆ ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣವನ್ನು ಏನು 1/11/1973 ಇಸ್ವಿನಲ್ಲಿ ಮಾಡಿದ್ರು, ಅದಾಗಿ 50 ವರ್ಷಗಳು ಕಳೆದು 51ನೇ ವರ್ಷಕ್ಕೆ ಬಂದಿದ್ದೇವೆ. ಅದೀಗ ನಾವು ಸುವರ್ಣ ಸಂಭ್ರಮದಲ್ಲಿ ಇದ್ದೇವೆ. ಅದರ ಜೊತೆಗೆ ನಾಡು ನುಡಿ ಅಂತ ಬಂತು. ಇದರ ಬಗ್ಗೆ ಎಷ್ಟು ಮಾತಾಡಿದರೂ, ಎಷ್ಟು ನಮ್ಮನ್ನು ನಾವು ವಿಮರ್ಶೆ ಆತ್ಮಾವಲೋಕನ ಮಾಡ್ಕೊಂಡ್ರೂ ಸಾಕಾಗುವುದಿಲ್ಲ. ನಾವು ಪರರನ್ನು ವಿಮರ್ಶೆ ಮಾಡೋದು ಬೇಡ. ಇವತ್ತಿನ ಸಂದರ್ಭದಲ್ಲಿ ನಮ್ಮನ್ನೇ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅದಾದ ಮೇಲೆ ಸಾಹಿತ್ಯಿಕ ಸಾಧನೆಗಳು ಅಂತ. ಇದು ಒಂದೊಂದು ವಿಷಯ ಮಾತಾಡೋದಕ್ಕೆ ಒಂದೊಂದು ದಿವಸ ಬೇಕು, ಅಂಥ ವಿಶಾಲವಾದ ವಿಷಯ. ಅದನ್ನು ಸಂಕ್ಷಿಪ್ತಗೊಳಿಸೋದು ಹೇಗೆ ಅಂದ್ಕೊಂಡು ನಾನು ನಿಮ್ಮ ಮುಂದೆ ಕೆಲವಾರು ವಿಚಾರಗಳನ್ನು ಅಷ್ಟೇ ಇಡ್ತೇನೆ. ನೋಡಿ, ನಾವು ಕರ್ನಾಟಕ ಸುವರ್ಣ ಸಂಭ್ರಮದಲ್ಲಿ ಎಂದಾಗ ಕರ್ನಾಟಕ ಅಂತ ನಮಗೆ ಬಂತು. ಹಾಗಾದರೆ ಕರ್ನಾಟಕ ಅನ್ನೋದು ಯಾವಾಗಿಂದ ಬಂತು ಅಂತ ಹೇಳಿದರೆ, ನಾವು ಅಂದ್ಕೊಳ್ತಾ ಇದ್ದೇವೆ ಸುವರ್ಣ ಸಂಭ್ರಮದ ಸಮಯ ಅಂತ. ನಾವಿದು ಬಂದಾಗ 1973 ಇಸ್ವಿ ನವೆಂಬರ್ 1ನೇ ತಾರೀಕಿನಿಂದ ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಆಯಿತು ಅಂತ ನಾವೀಗ ಹೇಳ್ತಾ ಇದ್ದೇವೆ. ಹಾಗಾದರೆ ಕರ್ನಾಟಕ ಅನ್ನೋದು ಇಷ್ಟು ಇತ್ತೀಚಿನದ 51 ವರ್ಷ ಅಥವಾ 50 ವರ್ಷ ಇತ್ತೀಚಿನದ ಅಂತ ಕೇಳಿದರೆ ಅಲ್ಲ. ಎಷ್ಟು ಅದಕ್ಕೆ ಹಿಂದಿನ ಇತಿಹಾಸ ಇದೆ ಅಂತ ಹೇಳಿದರೆ, ನಾವು ಮಹಾಭಾರತದ ಕಾಲಕ್ಕೆ ಹೋದರೂ ಕರ್ನಾಟಕ ಎನ್ನುವ ಪ್ರಸ್ತಾಪ ಇದೆ ಅಂತ ಹೇಳಿ ಈ ನಮ್ಮ ನಾಡು ಕಂಡ ಮತ್ತು ದೇಶ ಕಂಡ ಅತ್ಯಂತ ಶ್ರೇಷ್ಠ ಸಂಶೋಧಕರಲ್ಲಿ ಒಬ್ಬರಾದ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಾಗುವಾಗ ಆಗ ಪ್ರಕಟ ಮಾಡಿದ ಅವಲೋಕನ ಗ್ರಂಥದ ಮೊಟ್ಟಮೊದಲನೆಯ ಅವರ ಲೇಖನ, ಕರ್ನಾಟಕದ ಕುರಿತಾಗಿ ಅವರು ಬರೆದ ಲೇಖನದಲ್ಲಿ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಕರ್ನಾಟಕ ಎನ್ನುವುದು ಎಷ್ಟು ನಮಗೆ ಪುರಾತನವಾಗಿ ಸಿಗುತ್ತೆ ಅಂದರೆ, ಭಗವಾನ್ ವೇದವ್ಯಾಸರು ಬರೆದ ಮಹಾಭಾರತದ ಮೂಲ ಕೃತಿಯ ಭೀಷ್ಮ ಪರ್ವದ 9ನೇ ಅಧ್ಯಾಯದ 59ನೇ ಶ್ಲೋಕದಲ್ಲಿ ಕರ್ನಾಟಕ ಮಹಿಷಕ ವಿಕಲ್ಪ ಮೂಷಕ ಸ್ಥತ ಅಂತ ಅವರು ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೇಳೋದೇ ಬೇಡ, ನೀವು ಚಪ್ಪಾಳೆ ಕೊಡಬೇಕಾಗುತ್ತೆ. ಕರ್ನಾಟಕ ಅನ್ನೋದು ಮಹಾಭಾರತದ ಕಾಲದಲ್ಲೇ ವೇದವ್ಯಾಸರಲ್ಲೇ ಪ್ರಸ್ತಾಪ ಆಗಿದೆ. ಏನೋ ಅದು ದುರ್ಬುದ್ಧಿಯಿಂದ ಅದರ ಪರಿಷ್ಕೃತ ಆವೃತ್ತಿ ಮಹಾರಾಷ್ಟ್ರದಿಂದ ಬರುವಾಗ ಅದನ್ನು ತಿರ್ಚಿದ್ದಾರೆ ಅಂತಲೂ ವೆಂಕಟಾಚಲ ಶಾಸ್ತ್ರಿಗಳು ಬರೆದಿದ್ದಾರೆ ಅದನ್ನು. ಹಾಗಾದರೆ ಅದನ್ನು ಕೈ ಬಿಡ್ರಿ ಅಂತ ಹೇಳಿದರೆ, ನಮಗೆ ಅತ್ಯಂತ ಪುರಾತನವಾಗಿ ನಮಗೆ ಸಿಗೋದು
4ನೇ ಶತಮಾನದಲ್ಲಿ ಶೂದ್ರಕ ಕವಿ ಬರೆದ ಮೂರ್ಛಕಟಕ ಸಂಸ್ಕೃತ ನಾಟಕದಲ್ಲಿ, ಅದೇ ಕಾಲಘಟ್ಟದಲ್ಲಿ ವಿಷ್ಣು ಧರ್ಮೋತ್ತರ ಅನ್ನುವ ಗ್ರಂಥದಲ್ಲಿ ಕರ್ನಾಟಕ ಅನ್ನೋದು ಪ್ರಸ್ತಾಪ ಆಗಿದೆ. ನೋಡಿ, ಅಷ್ಟು ಹಳೆಯದು ನಮಗೆ ಸಿಕ್ತು. ಅದಾದ ಮೇಲೆ ಶಿಲಪ್ಪಧಿಕಾರಂ ಅಂತ 6ನೇ ಶತಮಾನದ ಒಂದು ಗ್ರಂಥದಲ್ಲಿ ಕರ್ನಾಟಕದ ಪ್ರಸ್ತಾಪ ಆಗಿದೆ. ಎಷ್ಟು ಪುರಾತನವಾಗಿ ನಮ್ಮಲ್ಲಿ ಇದೆ ನೋಡಿ. ಅದಾದ ಮೇಲೆ 8ನೇ ಶತಮಾನದಲ್ಲಿ ಬಂದ ಮಾರ್ಕಾಂಡೇಯ ಪುರಾಣದಲ್ಲಿ ಕರ್ನಾಟಕದ ಪ್ರಸ್ತಾಪ ಆಗಿದೆ. ಅದಾದ ಮೇಲೆ 9ನೇ ಶತಮಾನದಲ್ಲಿ ಬಂದ ಸಾಹಿತ್ಯ ಕೃತಿಗಳಲ್ಲಿ, ಅಂದರೆ ವರಾಹ ಮಿಹಿರನ ಬೃಹತ್ ಸಂಹಿತೆ ಒಳಗೆ ಕರ್ನಾಟಕ ಅನ್ನೋದು ಪ್ರಸ್ತಾಪ ಆಗಿದೆ. ಅದೇ ಕಾಲಘಟ್ಟದಲ್ಲಿ ಕ್ಷೇಮೇಂದ್ರ, ಸೋಮದೇವ, ಆಮೇಲೆ ಬಿಲ್ಹಣ, ಕಲ್ಹಣ, ಜಯಕೀರ್ತಿ ಇವರೆಲ್ಲ ಬರೆದ ಗ್ರಂಥಗಳಲ್ಲಿ ಕರ್ನಾಟಕ ಅನ್ನೋದು ಪ್ರಸ್ತಾಪ ಆಗಿದೆ. ಅಂದರೆ ಮಹಾಭಾರತದ ಕಾಲದಿಂದ ಕಡಿಮೆ ಅಂತಂದರೆ ಸಂಶೋಧಕರ ಪ್ರಕಾರ 5,000 to 6,000 ವರ್ಷಗಳ ಹಳೆಯದು. ಅಥವಾ ನಾವು ಯುಗಗಳ ಲೆಕ್ಕದಲ್ಲಿ ಹೇಳೋದಾದರೆ ಕಲಿಯುಗದಕ್ಕಿಂತ ಪೂರ್ವದ ದ್ವಾಪರ ಯುಗ, ಅವಾಗಿನ ಮಹಾಭಾರತ ಕೃತಿಯಲ್ಲಿ ಪ್ರಸ್ತಾಪ ಆಗಿರೋದು ಬಿಟ್ಟರೆ ಮತ್ತೆ 4ನೇ ಶತಮಾನದ ಗ್ರಂಥಗಳು, 6ನೇ ಶತಮಾನದ ಗ್ರಂಥಗಳು, 8ನೇ ಶತಮಾನದ ಗ್ರಂಥಗಳು, 9ನೇ ಶತಮಾನದ ಗ್ರಂಥಗಳು, ಇದರಲ್ಲೆಲ್ಲ ಕರ್ನಾಟಕದ ಪ್ರಸ್ತಾಪ ಆಗಿದೆ ಅಂತಂದರೆ ಎಷ್ಟು ಹಳೆಯದು ಕರ್ನಾಟಕ. ಇನ್ನು ಗ್ರಂಥದಲ್ಲಿ ಆಯಿತು. ಶಾಸನದಲ್ಲಿ ಅಂತ ಹೇಳಿದರೆ ನಮಗೆ ಕದಂಬರ ಒಂದು ಶಾಸನದಲ್ಲಿ ಕರ್ನಾಟಕದ ಪ್ರಸ್ತಾಪವನ್ನು ಅವರು ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಅದಾದಮೇಲೆ ಹಲ್ಮಿಡಿಯ ಶಾಸನ, ಕನ್ನಡದ ಮೊಟ್ಟ ಮೊದಲನೇ ಶಾಸನ ನಮಗೆ ಲಭ್ಯ ಇರೋದು ಅನ್ನೋದು ಗೊತ್ತಾಗುತ್ತೆ. ಹೀಗೆಲ್ಲ ನಾವು ಹೋದಾಗ ಎಷ್ಟು ಪುರಾತನವಾಗಿ ಕರ್ನಾಟಕದ ಆ ಹೆಸರಿನ ಪ್ರಸ್ತಾಪ ಇದೆ ಅನ್ನೋದು, ಅವಾಗ ಅಸ್ತಿತ್ವ ಇದ್ದಿದ್ದರಿಂದ ಪ್ರಸ್ತಾಪ ಇದೆ ಅಂತ ಆಯಿತು ಅಷ್ಟೇ, ಮತ್ತೇನಲ್ಲ. ಆಮೇಲೆ ನಾವು ಬಂದರೆ ಈ ಕರ್ನಾಟಕ ಅನ್ನೋ ಹೆಸರನ್ನು ನಮ್ಮ ರಾಜ್ಯಕ್ಕೆ ಇಡೋದಕ್ಕೆ ಇಷ್ಟ್ಯಾಕೆ ಸಮಯ ತಗೊಂಡು ಏನೇನು ಪ್ರಕ್ರಿಯೆ ನಡೀತು ಅನ್ನೋದಕ್ಕಿಂತ ಮೊದಲು ನಾವು ಕರ್ನಾಟಕ ಎನ್ನುವ ಹೆಸರಿನ ವಿಚಾರವಾಗಿ ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂತ ಹೇಳಿದರೆ ಅನೇಕರು ಅನೇಕ ಥರದಲ್ಲಿ ವಿವರಗಳನ್ನು ಕೊಟ್ಟಿದ್ದರೂ ಸಹ ನಮಗೆ ಅತ್ಯಂತ ಹತ್ತಿರವಾಗಿರುವ ಮತ್ತು ಅಧಿಕೃತವಾಗಿ ಒಪ್ಪಬಹುದಾಗಿರೋದು 2 ವಿಚಾರಗಳನ್ನು ನಾವು ಹೇಳೋದಾದರೆ, ನಮ್ಮ ಈ ಕರ್ನಾಟಕದ ಗುಣವಾಚಕವಾಗಿ ನಾವು ಹೇಳೋದಾದರೆ 2 ವಿಚಾರಗಳನ್ನು ನಾವು ತಗೊಳ್ಬೇಕಾಗುತ್ತೆ. ಒಂದು ಮಂಜೇಶ್ವರ ಗೋವಿಂದ ಪೈ ಅವರು ಹೇಳೋ ಪ್ರಕಾರ ಇದು ಕರ್ನಾಟಕ ಅನ್ನೋದು, ಮತ್ತು ಈ ಕರ್ನಾಟಕ ಅನ್ನೋದರಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಪ್ರಸ್ತಾಪ ಆಗಿರೋದರಲ್ಲೆಲ್ಲ ನಕಾರ ಇಲ್ಲ, ನಕಾರ ಇದೆ. ಕರ್ನಾಟಕ ಅಂತ ಇದೆ. ಅಂದರೆ ಈಗ ನಮ್ಮ ಒಂದು ಬ್ಯಾಂಕ್ ಇದೆ, ಕರ್ನಾಟಕ ಬ್ಯಾಂಕ್ ಅಂತ ಇವತ್ತಿಗೂ ಹಾಗೆ ಬರೀತಾರೆ ಅವರು. ಆ ನಕಾರದಲ್ಲೇ ಅಲ್ಲಿ ಪ್ರಸ್ತಾಪ ಆಗಿದೆ. ಆದರೆ ನಕಾರವು ತಪ್ಪಲ್ಲ, ಕೆಲವು ಗ್ರಂಥಗಳಲ್ಲಿ ನಕಾರದಲ್ಲಿ ಪ್ರಸ್ತಾಪ ಆಗಿದೆ. ವರಾಹ ಮಿಹಿರನ ಬೃಹತ್ ಸಂಹಿತೆ ಒಳಗೆ ನಕಾರದಲ್ಲಿ ಇದೆ. ಅದೇ ನಮಗೆ ಬರುವ ವೇದವ್ಯಾಸರ ಮಹಾಭಾರತದಲ್ಲಿ ನಕಾರದಲ್ಲಿ ಇದೆ. ಅದನ್ನು ವಿಷ್ಣು ಧರ್ಮೋತ್ತರದಲ್ಲಿ ನಕಾರದಲ್ಲಿ ಇದೆ. ಅದನ್ನು ಕ್ಷೇಮೇಂದ್ರ, ಜಯಕೀರ್ತಿ, ಸೋಮದೇವ, ಕಲ್ಹಣ, ಬಿಲ್ಹಣರಲ್ಲಿ ನಕಾರದಲ್ಲಿ ಇದೆ. ಅದನ್ನು ಎರಡನ್ನೂ ನಾವು ಒಪ್ಪಬೇಕಾಗುತ್ತೆ. ಹಾಗಾದರೆ ಇದರದ್ದು ಹೆಸರು ಯಾಕೆ ಬಂತು ಅಂತ ಹೇಳಿದರೆ, BM ಶ್ರೀಕಂಠಯ್ಯನವರು ಹೇಳೋ ಪ್ರಕಾರ ಇದು ಕರ್ನಾಟ ಅಂತ ಅವ್ರು ಹೇಳ್ತಾರೆ. ಅದನ್ನು ಕರ್ ಅಂತ ಹೇಳಿದರೆ ಕರಿಮಣ್ಣಿನ, ನಾಟ ಅಂದರೆ ನಾಡು ಅಂತ BM ಶ್ರೀಕಂಠಯ್ಯನವರು ಮತ್ತು ಅವರ ಸಮಕಾಲೀನರಾಗಿ ಅನೇಕ ವಿದ್ವಾಂಸರು ಮತ್ತು ಸಂಶೋಧಕರು ಇದು ಹೌದು ಅಂತ ಹೇಳ್ತಾರೆ. ಕರಿಮಣ್ಣಿನ ನಾಡು ಕರ್ನಾಟ. ಆದರೆ ಮಂಜೇಶ್ವರ ಗೋವಿಂದ ಪೈ ಅವರು ಹೇಳೋ ಪ್ರಕಾರ ಕರುನಾಟ ಅಂತ ಅವ್ರು ಹೇಳ್ತಾರೆ. ಅಂತಂದರೆ ವಿಶಾಲವಾದ ಪ್ರದೇಶ ಅಂತ ಹೇಳಿ. ಇದು ಎರಡೂ ಹೌದು. ಇದು ಬಯಲು ಸೀಮೆಯಾಗಿ ನಮಗೆ ಕಾಣುವಾಗ ವಿಶಾಲವಾದ ಪ್ರದೇಶವಾಗುತ್ತೆ. ನಮ್ಮ ಈ ಹರಿಹರ ಭಾಗದಿಂದ ಆಚೆಗೆ ಹೋಗುವಾಗ ಇದು ದೊಡ್ಡ ಕರಿಮಣ್ಣಿನ ನಾಡಾಗಿಯೇ ನಮಗೆ ಕಾಣಿಸುತ್ತೆ. ಹಾಗಾಗಿ ಅವರು ಇಬ್ಬರು ಹೇಳೋದು ಸಹ ನಮಗೆ ಒಪ್ಪಿಗೆ ಆಗುತ್ತೆ. ಹಾಗಾಗಿ ಕರ್ನಾಟ ಆಗಿರಲಿ ಅಥವಾ ಕರು ನಾಟ ಆಗಿ, ಕರುನಾಡು ಆಗಿ, ಕಮ್ನಾಡು ಆಗಿ, ಆ ಕಮ್ನಾಡಿನ ಭಾಷೆ ಕಮ್ಮನಾಡ ಆಗಿ ಕನ್ನಡ ಅಂತ ಆಗಿದೆ ಅಂತ ಹೇಳ್ತಾರೆ. ಇದು ಒಪ್ಪಬಹುದಾಗಿದ್ದು. ಅದನ್ನು ಈ ಕಮ್ನಾಡಿನ ಭಾಷೆ ಕನ್ನಡ ಆಗಿದೆಯಲ್ಲ, ಈ ಕನ್ನಡದ ನಾಡು ನುಡಿಯ ಬಗ್ಗೆ ನಾವು ಬರೋದಕ್ಕಿಂತ ಮೊದಲು ಯಾಕೆ ಹಾಗಾದರೆ ಈ ನಾಡಿಗೆ ಹೆಸರಿಡೋದಕ್ಕೆ ಇಷ್ಟು ಸಮಯ ಆಯಿತು ಅಂತಂದರೆ, ಕರ್ನಾಟಕ ಎನ್ನುವ ಹೆಸರನ್ನು ಇಟ್ಟು ನಾವು ಸುವರ್ಣ ಸಂಭ್ರಮವನ್ನು ಆಚರಿಸೋದಕ್ಕಿಂತ ಪೂರ್ವದಲ್ಲಿ ಇದು ಹರಿದು ಹಂಚಿ ಹೋಗಿತ್ತು. ಇದನ್ನು ಅಂದರೆ ನೋಡಿ, ಭಾರತಕ್ಕೆ ಸ್ವಾತಂತ್ರ್ಯ ಬರುವಾಗ ಸಹ ಕಾವೇರಿಯಿಂದ ಗೋದಾವರಿಯವರೆಗೆ ವಿಶಾಲವಾಗಿದ್ದ ನಮ್ಮ ಕನ್ನಡ ನಾಡಿನ ಎಲ್ಲ ನೆಲ ಹರಿದು ಹಂಚಿ ಹೋಗಿತ್ತು. ಪ್ರಮುಖವಾಗಿ 3 ಪ್ರಾಂತ್ಯಗಳಲ್ಲಿ, ಒಂದು ಮದ್ರಾಸ್ ಪ್ರಾಂತ್ಯ,
ಒಂದು ಕೊಡಗು ಪ್ರಾಂತ್ಯ, ಇನ್ನೊಂದು ಹೈದರಾಬಾದ್ ಪ್ರಾಂತ್ಯದಲ್ಲಿ ಹರಿದು ಹಂಚಿ ಹೋಗಿತ್ತು, ಅಥವಾ ಮುಂಬೈ ಪ್ರಾಂತ್ಯದಲ್ಲಿ ಹರಿದು ಹಂಚಿ ಹೋಗಿತ್ತು. ಅದರೊಳಗೆ ಮತ್ತೆ ಭಾರತ ದೇಶದಲ್ಲಿ 577 ಸಂಸ್ಥಾನಗಳಿದ್ದರೆ, ನಮ್ಮ ಈಗಿನ ಕರ್ನಾಟಕ ಅಂತ ಹೇಳುವ ಅವಾಗಿನ ಹರಿದು ಹಂಚಿ ಹೋದ ಕನ್ನಡದ ನೆಲಗಳು ಕೂಡ 16 ಸಂಸ್ಥಾನಗಳಿಗೆ ಹರಿದು ಹಂಚಿ ಹೋಗಿತ್ತು. ಪ್ರಮುಖವಾಗಿ ಮುಂಬೈ ಪ್ರಾಂತ್ಯ, ಹಾಗೆ ಮದ್ರಾಸ್ ಪ್ರಾಂತ್ಯ, ಕೊಡಗು ಪ್ರಾಂತ್ಯ. ಆದರೆ ವಿಶಾಲವಾದ ಮೈಸೂರು ಪ್ರಾಂತ್ಯ, ಅದಕ್ಕಿಂತ ಸ್ವಲ್ಪ ಕಡಿಮೆ ವಿಶಾಲವನ್ನು ಹೊಂದಿರುವ ಹೈದರಾಬಾದ್ ಪ್ರಾಂತ್ಯ, ಇನ್ನು ಸಣ್ಣ ಸಣ್ಣದಾದ ಅಕ್ಕಲಕೋಟೆ, ಔಂದ್, ಜತ್ತ, ಮುಧೋಳ, ಜಮಖಂಡಿ, ಹಿರೇಮಿರ್ಜಿ, ಸವಣೂರು, ಹೀಗೆ 16 ಸಂಸ್ಥಾನಗಳಾಗಿ ನಮ್ಮ ಕರ್ನಾಟಕ ಹರಿದು ಹಂಚಿ ಹೋಗಿತ್ತು. ನಾವು ಮೆಚ್ಚಬೇಕು, ಇದನ್ನೆಲ್ಲ ನಾವು ರಾಜ್ಯ ಪುನರ್ವಿಂಗಡಣೆಯನ್ನು ಮಾಡಿ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡಿ ಆಯಾ ಭಾಷಿಗರ ಪ್ರದೇಶವನ್ನು ಒಂದು ಮಾಡಬೇಕು ಅನ್ನುವ ಪರಿಕಲ್ಪನೆ ನಮ್ಮ ಘನ ಸರ್ಕಾರಕ್ಕೆ ಬರೋದಕ್ಕೆ ಕಾರಣ ಆಗಿದ್ದರಲ್ಲಿ ಆಗಿನ ಗೃಹ ಸಚಿವರಾದ ನಾವು ಯಾವತ್ತೂ ಜ್ಞಾಪಿಸ್ಕೊಳ್ಬೇಕು, ಕರ್ನಾಟಕದ ಏಕೀಕರಣಕ್ಕೆ ಕಾರಣಕರ್ತರು ಪರೋಕ್ಷವಾಗಿ ಆದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಅದು ಅವರನ್ನು ಪ್ರಮುಖವಾಗಿ ಅದನ್ನು ಮಾಡಿದರು. ಅವರು ಬರೀ ಕೇವಲ ಕರ್ನಾಟಕ ಅಥವಾ ಮೈಸೂರು ಪ್ರಾಂತ್ಯದ ಬಗ್ಗೆ ಅಷ್ಟೇ ಅವರು ನಿರ್ದಿಷ್ಟವಾಗಿರಲಿಲ್ಲ. ಇಡೀ ಭಾರತ ದೇಶದ 577 ಸಣ್ಣ ಸಣ್ಣ ಸಂಸ್ಥಾನಗಳನ್ನು ಸಹ ನಾವು ರಾಜ್ಯದಲ್ಲಿ ವಿಲೀನಗೊಳಿಸಿ ರಾಜ್ಯಗಳ ಪುನರ್ವಿಂಗಡಣೆಯನ್ನು ಮಾಡಬೇಕು ಅಂತ ಅವರು ಪ್ರಸ್ತಾಪವನ್ನು ಇಟ್ಟರು. ಇದಕ್ಕೆ ಪೂರಕವಾಗಿ 1905ನೇ ಇಸ್ವಿಯಿಂದನೂ ಒಂದು ಕೂಗು ಪ್ರಾರಂಭ ಆಗಿತ್ತು. ನಮ್ಮ ಕನ್ನಡ ಭಾಷಿಗರಿಗೆ ಪ್ರಾಧಾನ್ಯತೆ ಅನೇಕ ಕಡೆ ಸಿಗಬೇಕು ಅನ್ನೋದು ಒಂದು ಬಂದಿತ್ತು. ಅದಕ್ಕಿಂತ ಪೂರ್ವದಲ್ಲಿ 1890ನೇ ಇಸ್ವಿ ಆಗಸ್ಟ್ 27ನೇ ತಾರೀಕು ಈ ಕರ್ನಾಟಕದ ಏಕೀಕರಣಕ್ಕೆ ನಾಂದಿಯನ್ನು ಹಾಡೋ ಹಾಗೆ ಮುಂಬೈ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿದ್ದ ಕಾಯ್ಕಿಣಿ ಚಾಮರಾಯರು ಮತ್ತು ವೆಂಕಟರಂಗೋಚಾರ್ಯರು ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನು 1890ನೇ ಇಸ್ವಿ 27 ಆಗಸ್ಟ್ರಂದು ಅಲ್ಲಿ ಸ್ಥಾಪನೆಯನ್ನು ಮಾಡಿದರು. ಅದು ನಮ್ಮ ಕರ್ನಾಟಕದ ಏಕೀಕರಣಕ್ಕೆ ದೊಡ್ಡ ನಾಂದಿಯನ್ನು ಅದು ಹಾಕೋದಕ್ಕೆ ಕಾರಣ ಆಯಿತು. ಆ ರೀತಿ ಅದನ್ನು ಹಾಕಿದಾಗ ಅವರ ವಾರ್ಷಿಕ ಅಧಿವೇಶನವನ್ನು ನೋಡೋದಕ್ಕೆ 1900ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ 9ನೇ ತಾರೀಕು ಮೈಸೂರು ಸಂಸ್ಥಾನದ ವತಿಯಿಂದ MB ಶ್ರೀನಿವಾಸ ಅಯ್ಯಂಗಾರರನ್ನು ಅಲ್ಲಿಗೆ ಕಳಿಸಲಾಯಿತು. ಆ MB ಶ್ರೀನಿವಾಸ ಅಯ್ಯಂಗಾರರು ವಿದ್ಯಾವರ್ಧಕ ಸಂಘದ ಆ ಮಹಾ ಅಧಿವೇಶನಕ್ಕೆ ಬಂದಾಗ ಅವರ ತಲೆ ಒಳಗೆ ಹೋಯಿತು, ಈ ನಮ್ಮ ಕನ್ನಡ ನೆಲದ ಏಕೀಕರಣ ಆಗಬೇಕು, ಹರಿದು ಹಂಚಿ ಹೋಗಿರುವ ಕನ್ನಡದ ನೆಲ ಎಲ್ಲ ಒಂದಾಗಬೇಕಂದ್ರೆ ಇದಕ್ಕೆ ಒಂದು ಸರಿಯಾದ ಬುನಾದಿ ಬೇಕು ಅಂತ ಹೇಳಿ ಮಹಾರಾಜರ ಗಮನಕ್ಕೆ ಅದನ್ನು ತಗೊಂಡು ಬಂದರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಗಮನಕ್ಕೆ ಅದು ಬಂದಿದ್ದರಿಂದ, ಸರ್ ಎಂ ವಿಶ್ವೇಶ್ವರಾಯರ ಗಮನಕ್ಕೆ ಅದು ಬಂದಿದ್ದರಿಂದ, ಕರ್ಪೂರ ಶ್ರೀನಿವಾಸರಾಯರ ಗಮನಕ್ಕೆ ಆವಾಗ ಮುಖ್ಯ ಅಭಿಯಂತರರಾಗಿದ್ದರು ನಮ್ಮ ಮೈಸೂರು ಅವಾಗಿನ ಸಂಸ್ಥಾನಕ್ಕೆ, ಅವರೆಲ್ಲರ ಗಮನಕ್ಕೆ ಬಂದಿದ್ದರಿಂದ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಗಮನಕ್ಕೂ ಬಂದಿದ್ದರಿಂದ ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಬೆಂಗಳೂರಲ್ಲಿ ಆಗೋದಕ್ಕೆ ವಿದ್ಯಾವರ್ಧಕ ಸಂಘದ ಆ 1900ನೇ ಇಸ್ವಿಯ ಅಧಿವೇಶನದ ಭಾಗವಹಿಸುವಿಕೆಯಲ್ಲಿ MB ಶ್ರೀನಿವಾಸ ಅಯ್ಯಂಗಾರರು ಹೋಗಿ ರಿಪೋರ್ಟ್ ಅಂತ ಹೇಳ್ತೀವಲ್ಲ ನಾವು, ವರದಿ ಅಂತ ಹೇಳಿ ಅದನ್ನು ಕೊಟ್ಟಿದ್ದದಕ್ಕೆ ಕಾರಣ ಆಯಿತು. ಇದನ್ನೆಲ್ಲ ನೆನೆಸ್ಕೊಂಡಾಗ ನಮಗೆ ತುಂಬ ರೋಚಕವಾಗಿ ಮೈ ನಿವೆರೆ ಹೇಳುತ್ತೆ, ಇಷ್ಟೆಲ್ಲ ನಡೆದಿದೆಯಾ ಅಂತ ಹೇಳಿ. ಹಾಗಾದರೆ ಇಷ್ಟೆಲ್ಲ ಆದಮೇಲೂ ತಕ್ಷಣವೇನೇ ಅದು ಆಗಲಿಲ್ಲ. ಪುನಃ ಇದು ಸರ್ಕಾರದ ಗಮನಕ್ಕೆ ಹೋದಾಗ 1948ನೇ ಇಸ್ವಿನಲ್ಲಿ ಖೇಳ್ಕರ್ ಸಮಿತಿಯನ್ನು ಕೇಂದ್ರ ಸರ್ಕಾರ ರಾಜ್ಯ ಪುನರ್ವಿಂಗಡಣೆಗೆ ಮಾಡಿತು. ಆ ಸಮಿತಿಯ ವರದಿ ಬಂದರೂ ಜಾರಿ ಆಗಲಿಲ್ಲ. 1953ನೇ ಇಸ್ವಿನಲ್ಲಿ ವಾಂಚು ಸಮಿತಿ ಮತ್ತು ಶೇಷಾದ್ರಿ ಸಮಿತಿಯನ್ನು ಮಾಡಿದರು. ಅದು 53ನೇ ಇಸ್ವಿಗೆ ಅದರ ವರದಿಯನ್ನು ಭಾಳ ಬೇಗನೆ ಕೊಡ್ತು. ಆಗಲೂ ಕೇಂದ್ರ ಸರ್ಕಾರ ಗಮನ ಹರಿಸ್ತಾ ಇರಲಿಲ್ಲ. ಪುಣ್ಯಾತ್ಮ ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ಆದ ದಾವಣಗೆರೆಯಲ್ಲೇ ಓದಿದ ರಾಷ್ಟ್ರ ನಾಯಕ ಎಸ್ ನಿಜಲಿಂಗಪ್ಪನವರು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ರಾಜ್ಯ ಪುನರ್ವಿಂಗಡಣೆ ಹಾಗೂ ಹರಿದು ಹಂಚಿ ಹೋದ ಕನ್ನಡದ ನೆಲದ ಏಕೀಕರಣದ ಬಗ್ಗೆ ಅವರಿಗೆ ಮನದಟ್ಟು ಮಾಡಿಸಿದರು. ಆ ಮನದಟ್ಟನ್ನು ಅವರು ಮಾಡಿಸಿದಾಗ ಮತ್ತೊಂದು ರಚನೆ ಆಯಿತು, ಸಮಿತಿಯ ರಚನೆ. ಅದರ ವರದಿ ಬಂದ ಮೇಲೆ ಈ ವಾಂಚು ಸಮಿತಿ, ಕೇಳ್ಕರ್ ಸಮಿತಿ ಮತ್ತು ಶೇಷಾದ್ರಿ ಸಮಿತಿಗಳಾದ ಮೇಲೆ ಮತ್ತೊಂದು ವರದಿ ಬಂದ ಮೇಲೆ 1954ನೇ ಇಸ್ವಿಯಷ್ಟೊತ್ತಿಗೆ ಸ್ವಲ್ಪ ಸಕಾರಾತ್ಮಕವಾದ ಚಿಂತನೆ ಅಲ್ಲಿ ಪ್ರಾರಂಭ ಆಯಿತು. ಈ ಸಕಾರಾತ್ಮಕವಾದ ಚಿಂತನೆ ಪ್ರಾರಂಭ ಆಗ್ತಿರುವ ಸಮಯದಲ್ಲಿ
ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿಗಳಾಗಿದ್ದ ಕೀರ್ತಿಶೇಷ ಕೆಂಗಲ್ ಹನುಮಂತಯ್ಯನವರು ಪ್ರಬಲವಾಗಿ ಧೀರೋದಾತ್ತ ನಡೆಯನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿ ರಾಜ್ಯ ಪುನರ್ವಿಂಗಡಣೆಯ ಮಹತ್ವ, ಅದರಲ್ಲೂ ಕನ್ನಡದ ನೆಲದ ಏಕೀಕರಣದ ಕುರಿತಾಗಿ ಹೇಳಿದ್ರಿಂದ 1956ನೇ ಇಸ್ವಿ ಜೂನ್ ತಿಂಗಳಲ್ಲಿ ಮತ್ತೊಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿ ಒಳಗೆ ಕಮಲಕುಮಾರ ಬಸು ಅಂತ ಬಂಗಾಳದವರು ಮತ್ತು ನಮ್ಮ ಆಂಧ್ರ ಪ್ರದೇಶದ GVK ವಲ್ಲಭ ರಾವ್ ಅನ್ನೋರು, ಅವರಿಬ್ಬರು ಸಹ ಆ ಸಮಿತಿ ಒಳಗೆ, ಅವರಿಬ್ಬರು ಮತ್ತು ಕರ್ನಾಟಕದವರಲ್ಲ, ಮೈಸೂರಿನವರು ಅಲ್ಲ, ಅವರು ಕನ್ನಡದವರು ಅಲ್ಲ, ಅವರಿಬ್ಬರು ಬಂದು ಅದಕ್ಕೆ ಪೂರಕವಾಗಿ ಹೇಳಿದರು. ಅಷ್ಟೇ ಅಲ್ಲ, ಹರಿದು ಹಂಚಿ ಹೋದ ಕನ್ನಡದ ನೆಲ ಒಂದಾಗಬೇಕು, ಅದಕ್ಕೆ ಕರ್ನಾಟಕ ಎನ್ನುವ ನಾಮಕರಣವನ್ನು ಮಾಡಬೇಕು ಅಂತ ಹೇಳಿ ಅವರು ವರದಿಯನ್ನು ಜೂನ್ ತಿಂಗಳಲ್ಲಿ ಕೊಟ್ಟರು. ಅದು ಲೋಕಸಭೆಯಲ್ಲಿ ಅಂಗೀಕಾರ ಆಯಿತು, ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿ 1956ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲೇ ರಾಷ್ಟ್ರಪತಿಗಳ ಅಂಕಿತವೂ ಅದಕ್ಕೆ ಬಿತ್ತು. ಆದರೂ ಅದು ಜಾರಿ ಆಗಲಿಲ್ಲ. ಆದರೆ ಆಗಿದ್ದು ಒಂದು ಏನು ಅಂತ ಹೇಳಿದರೆ 1956ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಹರಿದು ಹಂಚಿ ಹೋಗಿದ್ದ ನಮ್ಮ ನೆಲವೆಲ್ಲ ಒಂದುಗೂಡಿ ಮೈಸೂರು ರಾಜ್ಯದ ಘೋಷಣೆಯಂತೂ ಆಯಿತು. ಆ ಮೈಸೂರು ರಾಜ್ಯದ ಘೋಷಣೆ ಆಗಿದ್ದು ಮುಂದೆ ಕರ್ನಾಟಕದ ನಾಮಕರಣಕ್ಕೆ ಅದು ಕಾರಣ ಆಗುತ್ತೆ ಅಂತ ನಾವೆಲ್ಲರೂ ಸಂಭ್ರಮ ಪಟ್ವಿ. ಆಗ ನಾನಿನ್ನು ಚಿಕ್ಕ ಹುಡುಗ, ನಾವೆಲ್ಲ ಸಂಭ್ರಮ ಪಟ್ವೆ. ಅದು ಮತ್ತೆ ಕೈಗೂಡಿದ್ದು ಯಾವಾಗ ಅಂತ ಹೇಳಿದರೆ 1973ನೇ ಇಸ್ವಿ ನವೆಂಬರ್ 1ನೇ ತಾರೀಕು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎನ್ನುವ ನಾಮಕರಣ ಅಂತೂ ಆಯಿತು. ಆ ಸುವರ್ಣ ಸಂಭ್ರಮದಲ್ಲಿ ನಾವೀಗ ತುಂಬ ಚೆನ್ನಾಗಿ ಅದನ್ನು ಅನುಭವಿಸ್ತಾ ಇದ್ದೇವೆ, ಸಂತೋಷ ಸಂಭ್ರಮವನ್ನು ಪಡ್ತಾ ಇದ್ದೇವೆ. ಇದು ನಾವು ಆ ಕಡೆಗೆ ಹೋದರೆ ಇದಿಷ್ಟು ಇತಿಹಾಸ. ಕರ್ನಾಟಕ ಎನ್ನುವ ಹೆಸರಿನ ಉಗಮ ಎಲ್ಲಿ ಎನ್ನುವುದರಿಂದ ತಗೊಂಡು ಆ ನಾಮಕರಣ ಆಗೋವರೆಗಿಂದು ಸಂಕ್ಷಿಪ್ತವಾಗಿ ನಾನು ಇಸವಿಗಳನ್ನು, ವ್ಯಕ್ತಿಗಳನ್ನು ಉದಾಹರಿಸುತ್ತಾ ಯಾವುದು ನನ್ನ ಸೃಷ್ಟಿ ಅಲ್ಲ, ಎಲ್ಲ ನನ್ನ ಅಧ್ಯಯನದಲ್ಲಿ, ಅವಲೋಕನದಲ್ಲಿ, ಕೆಲವನ್ನ ಪ್ರತ್ಯಕ್ಷ ನಾವು ಕಂಡಿದ್ದು ನಮ್ಮ ಬಾಲ್ಯದಲ್ಲಿ, ಮತ್ತಷ್ಟು ಅಧ್ಯಯನದಲ್ಲಿ ಅಧಿಕೃತವಾಗಿ ತಗೊಂಡ ಮಾಹಿತಿಗಳನ್ನು ಯಾವ ಪುಸ್ತಕವನ್ನು ನೋಡದೆ, ಹಾಳೆಯನ್ನು ನೋಡದೆ ನಿಮ್ಮ ಮುಂದೆ ಒಪ್ಪಿಸ್ತಾ ಇದ್ದೇನೆ ಅಂತಂದರೆ ಅದರೊಳಗೆ ನಾನು ತಲ್ಲೀನ ಆಗಿದ್ದೇನೆ ಅಂತ ಅರ್ಥ. ಅಷ್ಟೇ, ಅದನ್ನು ತಲ್ಲೀನ ಆಗಿದ್ದೇನೆ ಅಂತ ಅರ್ಥ. ಅದನ್ನು ಇಷ್ಟೆಲ್ಲ ಅದು ನಡೆದ ಆದಮೇಲೆ ನಾನೀಗ ಮುಂದಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ನಾನು ಕರ್ನಾಟಕದ ಬಗ್ಗೆ ಮಾತಾಡಿದೆ, ಅದರ ನಾಮಕರಣದ ಬಗ್ಗೆ ಮಾತಾಡಿದೆ. ಈಗ ನಾನು ಬರಬೇಕಾಗಿರೋದು ಸುವರ್ಣ ಸಂಭ್ರಮದಲ್ಲಿ ನಾಡು ನುಡಿ ಮತ್ತು ಸಾಹಿತ್ಯಿಕ ಸಾಧನೆಗಳು. ನಾವು ನಾಡು ನುಡಿಯ ಬಗ್ಗೆ ಬರೆದಾಗ ಹರಿದು ಹಂಚಿ ಹೋಗಿದ್ದ ನಮ್ಮ ನಾಡು ಅನ್ನೋದು ಏನೀಗ ವಿಶಾಲವಾದ ಕರ್ನಾಟಕ ಅಂತ ಆಯ್ತಲ್ಲ, ಈ ನಾಡು ಅನ್ನೋದು ಇದೆಯಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ನಮಗೆ ವಂಚನೆಯಾಗಿ ನಮಗೆ ಆಲೂರು, ಮಡಕಶಿರ, ರಾಯದುರ್ಗ, ಮಂತ್ರಾಲಯ ಈ ಥರದಲ್ಲಿ, ಅಂದರೆ ನಮ್ಮ ರಾಯಲು ಸೀಮೆಯ, ಅಂದರೆ ಕೃಷ್ಣದೇವರಾಯರು ಆಳಿದ ಕರ್ನಾಟಕ ಅಂದರೆ ಸಾರ್ವಭೌಮರಾಗಿ ಆ ರಾಯರ ಸೀಮೆ ರಾಯಲು ಸೀಮೆ ಅಂತ ಆಯ್ತಲ್ಲ, ಆ ರಾಯಲು ಸೀಮೆಯ ಅನೇಕ ಭಾಗಗಳು ನಮ್ಮ ಕೈತಪ್ಪಿ ಹೋಯಿತು. ಅದೇ ಪ್ರಕಾರವಾಗಿ ನಮಗೆ ಸಮೀಪದ ರಾಯದುರ್ಗ ನಮ್ಮ ಕೈತಪ್ಪಿ ಹೋಯಿತು, ಕಾಸರಗೋಡು ಮತ್ತು ಆ ಭಾಗ ನಮಗೆ ಕೈತಪ್ಪಿ ಹೋಯಿತು ಅನ್ಯಾಯವಾಗಿ, ಸೊಲ್ಲಾಪುರ, ಕೊಲ್ಲಾಪುರ ಅದು ನಮಗೆ ಕೈತಪ್ಪಿ ಹೋಯಿತು. ಅದೇ ಪ್ರಕಾರವಾಗಿ ನಮಗೆ ಚಾಮರಾಜನಗರ, ಕೊಳ್ಳೇಗಾಲ ಭಾಗದ ಅನೇಕ ಪ್ರದೇಶಗಳು, ಸಿಂಗನಲ್ಲೂರು, ಗಾಜನೂರನ್ನು ಮೊದಲುಗೊಂಡು ಅದು ನಮ್ಮ ಕೈತಪ್ಪಿ ಹೋಯಿತು. ಇದೆಲ್ಲ ನಮಗೆ ಇವತ್ತಿಗೂ ಹೊಟ್ಟೆ ಸಂಕಟ ಆಗುತ್ತೆ ಕೇಳಿದರೆ. ಕನ್ನಡ ಭಾಷಿಗರೇ ಪ್ರಮುಖವಾಗಿರುವ ಆ ಪ್ರದೇಶಗಳಲ್ಲಿ ಅನ್ಯಾಯವಾಗಿ ನಮಗೆ ಕೈ ತಪ್ಪಿ ಹೋಯಿತು. ಅಷ್ಟಾದರೂ ಏನು ಉಳಿದುಕೊಂಡ ನಮ್ಮ ವಿಶಾಲ ಕರ್ನಾಟಕ, ವಿಶಾಲ ಮೈಸೂರು, ವಿಶಾಲ ಕರ್ನಾಟಕ ಆಯ್ತಲ್ಲ, ಆ ನಾಡು ಅನ್ನೋದು ಇವತ್ತಿಗೂ ನಮ್ಮ ಅಸ್ತಿತ್ವದಲ್ಲಿ ಇದೆ. ಹಾಗಾಗಿ ನಾಡು ಎಲ್ಲೂ ಹೋಗೋದಿಲ್ಲ, ಅದು ಅಸ್ತಿತ್ವದಲ್ಲಿದೆ. ಆದರೆ ಉಳಿಬೇಕಾಗಿರೋದು ನುಡಿ ಉಳಿಬೇಕಾಗಿದೆ, ನಾಡು ಎಲ್ಲೂ ಹೋಗಲ್ಲ. ನಾವು ಅಲಕ್ಷ್ಯ ಮಾಡಿದರೆ ಯಾರೋ ವೈರಿಗಳು ವಶಪಡಿಸ್ಕೊಳ್ಬೇಕೇ ವಿನಃ ನಾಡು ತಾನಾಗಿ ಎಲ್ಲೂ ಹೋಗಲ್ಲ. ಆದರೆ ನುಡಿ ಉಳಿಬೇಕಾಗಿದೆ. ನಮಗೆ ನಾಡು ನುಡಿ ಒಳಗೆ ನುಡಿ ಉಳಿಬೇಕಾಗಿದೆ ಅಂತ ಹೇಳಿದರೆ ನಾವು ಯಾರನ್ನೋ ಬೆರಳು ಮಾಡಿ ತೋರಿಸ್ಬೇಕಾಗಿಲ್ಲ ನುಡಿ ಉಳಿಯೋದಕ್ಕೆ. ನುಡಿ ಉಳಿಯೋದಕ್ಕೆ ನಮ್ಮನ್ನು ಆಳಿದ ಆಂಗ್ಲರು ಕಾರಣ, ಅವರ 200 ವರ್ಷದ ಆಳ್ವಿಕೆ, ಅವರ ಹೇರಿಕೆ ಕಾರಣ, ಆಂಗ್ಲ ಭಾಷಾ ಶಾಲೆಗಳು ಕಾರಣ. ಇವೆಲ್ಲವೂ ನಾವು ಹೇಳೋದು ತಪ್ಪು ತಪ್ಪು ತಪ್ಪು. ಕಾರಣ ಅವರು ಯಾರು ನಮ್ಮ ಮೇಲೆ ಆಂಗ್ಲ ಭಾಷೆಯನ್ನು ಹೇರ್ತಾ ಇಲ್ಲ, ನಾವೇ ಆಂಗ್ಲ ಭಾಷೆಯ ಕಡೆಗೆ ಹೋಗ್ತಾ ಇದ್ದೇವೆ ವಿನಃ ಅವ್ರು ಯಾರು ನಮ್ಮ ಮೇಲೆ ಹೇರಿಲ್ಲ. ಅದನ್ನು ಎಲ್ಲಿವರೆಗೆ ಹೋಗ್ತಾ ಇದ್ದೇವೆ ಅಂದರೆ, ನಾವು ಮಾತೆತ್ತಿದರೆ ಸಾಕು ಕಾರ್ಪೊರೇಟ್ ಜಗತ್ತು ಕನ್ನಡ ಹಾಳಾಗೋದಕ್ಕೆ ಕಾರಣ, ಕಾನ್ವೆಂಟ್ ಶಾಲೆಗಳು ಕನ್ನಡ ಹಾಳಾಗೋದಕ್ಕೆ ಕಾರಣ, ಆಂಗ್ಲ ಭಾಷಾ ಮಾಧ್ಯಮ ಕನ್ನಡ ಹಾಳಾಗೋದಕ್ಕೆ ಕಾರಣ. ಅದು ಯಾವುದೋ ಕಾರಣ ಅಲ್ಲ. ಅವೆಲ್ಲ ಕಾರಣಗಳು
ಶೇಕಡ 1-2 ಅವು ಕಾರಣ ಆದರೆ ಶೇಕಡ 98-99 ಕಾರಣ ನಾವೇ ಆಗಿರ್ತೇವೆ. ಕಾರಣ ಅವ್ರು ಯಾರು ಕನ್ನಡವನ್ನು ಬಳಸಬೇಡ್ರಿ ಅಂತ ನಮಗೆ ಹೇಳಿಲ್ಲ. ಶಾಲೆಯ ಪಾಠದಲ್ಲಿ ನೀವು ಆಂಗ್ಲ ಭಾಷೆ ಕಲೀರಿ, ಪರೀಕ್ಷೆಗೆ ಬರೀವಾಗ ಬರೀರಿ ಅಂತ ಹೇಳಿದ್ದಾರೆ ವಿನಃ ಮನೆಯಲ್ಲಿ ಮಾತಾಡುವಾಗ, ಮಂದಿ ಜೊತೆಗೆ ಮಾತಾಡುವಾಗ, ವ್ಯವಹಾರ ಮಾಡುವಾಗ ನೀವು ಕನ್ನಡ ಬಳಸಬೇಡ್ರಿ ಅಂತ ಯಾರೂ ಎಲ್ಲೂ ಹೇಳೇ ಇಲ್ಲ. ಹಾಗಂತ ನಾವೀಗ ಆ ಆಂಗ್ಲ ಭಾಷೆಯ ಶಾಲೆಗಳಲ್ಲೇ ಓದಿ ಕಾರ್ಪೊರೇಟ್ ಜಗತ್ತಿನಲ್ಲೇ ಕೆಲಸ ಮಾಡುವವರು ಮಾತ್ರ ಆಂಗ್ಲ ಭಾಷೆ ಬಳಸ್ತಾರೆ, ಮತ್ತು ಉಳಿದವರೆಲ್ಲ ಸ್ವಚ್ಛ ಕನ್ನಡ ಬಳಸ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಎದೆ ಮುಟ್ಟುಕೊಂಡು ನಮ್ಮ ಹೃದಯದ ಒಳಗೆ ಹೋಗಿ ಆತ್ಮವಿಮರ್ಶೆ ಮಾಡಿ ಹೇಳೋದಾದರೆ ನಾವೆಲ್ಲರೂ ಅನವಶ್ಯಕವಾಗಿ ಆಂಗ್ಲ ಪದಗಳನ್ನು ನಮ್ಮ ಮಾತಿನಲ್ಲಿ ಧಾರಾಳವಾಗಿ ಬಳಸ್ತಾ ಇದ್ದೇವೆ. ಅದೇ ಕನ್ನಡ ಭಾಷೆಯ ಅವನತಿಗೆ ಕಾರಣ ಆಗಿದೆ ವಿನಃ ನಾವು ಹೇಳಿದಾಗೆ ಕಾರ್ಪೊರೇಟ್ ಜಗತ್ತೂ ಅಲ್ಲ, ಆಂಗ್ಲ ಮಾಧ್ಯಮನೂ ಅಲ್ಲ. ಅವ್ರು ಎಲ್ಲಿ ಹೇಳಿದ್ದಾರೆ ಮನೆ ಒಳಗೆ ನೀನು ಬಿಡು ಅಂತೇಳಿ? ಅವ್ರು ಎಲ್ಲಾದರೂ ನಮ್ಮ ಮೇಲೆ ಹೇರಿದಾರ? ನಮ್ಮ ಮೇಲೆ ಅವರೇನು ನಿಬಂಧನೆ ಹಾಕಿದಾರ? ನೀನು ಅನ್ನಕ್ಕೆ ಅನ್ನ ಅನ್ಬೇಡ, ಅನ್ನಕ್ಕೆ ರೈಸ್ ಅನ್ನು ಅಂತ ಹೇಳಿದಾರ? ನಾವು ಹೇಳ್ತೇವೆ ಕಾರ್ಪೊರೇಟ್ ಜಗತ್ತಿನವರೇ ಇಂಗ್ಲೀಷು ಅವರೇ ಹೇರ್ತಾರೆ ಅಂತೇಳಿ. ಹಳ್ಳಿ ಒಳಗೆ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ವ್ಯಕ್ತಿಯು ಸಹ ಊಟಕ್ಕೆ ಕೂತ್ರೆ, ಒಂದು ಮದುವೆ ಮನೆಗೆ ಹೋಗಿರಲಿ, ಮಠಕ್ಕೆ ಹೋಗಿರಲಿ, ತಿಥಿ ಊಟಕ್ಕೆ ಹೋಗಿರಲಿ, ಬಡಿಸೋರು ರೈಸ್ ಅನ್ನದೆ, ತಿನ್ನೋರು ರೈಸ್ ಅನ್ನದೆ, ಮಾಡೋರು ರೈಸ್ ಅನ್ನದೆ, ನೋಡೋರು ರೈಸ್ ಅನ್ನದೆ. ಹಾಗಾದರೆ ಎಲ್ಲಿಯವರೆಗೆ ನಾವು ಅನ್ನಕ್ಕೆ ಅನ್ನ ಅನ್ನೋದಿಲ್ವೋ, ಅನ್ನಕ್ಕೆ ರೈಸ್ ಅಂತೀವೋ, ಅಲ್ಲಿವರೆಗೆ ಕನ್ನಡ ಉಳಿಯೋದಿಲ್ಲ. ಅಲ್ಲಿವರೆಗೆ ಕನ್ನಡ ಉಳಿಯೋದಿಲ್ಲ, ಸತ್ತೇ ಹೋಗ್ತಾ ಇರುತ್ತೆ. ನಾನು ಪ್ರತಿಯೊಂದು ಊಟಗಳಿಗೆ ಹೋದಾಗ ಹೇಳ್ತಾ ಇರ್ತೇನೆ ಬಡ್ಸಕ್ಕೆ ಬಂದವರಿಗೆ, ಸರ್ ರೈಸ್ ರೈಸ್ ಅಂತ ಬರ್ತಾರಲ್ಲ ನೋಡಿ, ನಾಡು ನುಡಿ ಅನ್ನೋದು ವಿಷಯ ಇದೆ. ನಾಡಿನಲ್ಲಿ ನುಡಿ ಉಳಿಬೇಕಂತ ಹೇಳಿದ್ರೆ ನಾವು ಬಳಸುವಾಗ ಸಾಧ್ಯವಾದಷ್ಟು ಕನ್ನಡ ಪದಗಳ ಬಳಕೆಯನ್ನು ಮಾಡಬೇಕು. ನಾನು ಇಷ್ಟೊತ್ತು ಮಾತಾಡಿದ್ರಲ್ಲಿ ಒಂದೇ ಒಂದು ಆಂಗ್ಲ ಪದವನ್ನು ನಾನು ಬಳಸ್ಕೊಳ್ಳಿಲ್ಲ, ನಾನು ಬಳಸ್ಕೊಳ್ಳಿಲ್ಲ. ಸಾಧ್ಯ ಇದೆ ಅದನ್ನು ನಾವು ಇನ್ನೊಬ್ಬರ ಮೇಲೆ ಅದನ್ನು ದೋಷಾರೋಪಣೆ ಮಾಡೋದಲ್ಲ. ಅದನ್ನು ನಾವು ಎಷ್ಟು ಧಾರಾಳವಾಗಿ ನಾವು, ಹಾಗಾದರೆ ರೈಸ್ ಅಂದರೆ ಅದು ಸರಿ ಇದೆ ಅಂತನ ಬಾಯಿಲ್ಡ್ ರೈಸ್ ಅಂತ ಹೇಳಬೇಕು. ಬಾಯಿಲ್ಡ್ ರೈಸ್ ಅಂದಾಗ ಅದು ಗಂಜಿನೂ ಆಗಬಹುದು, ಅನ್ನನೂ ಆಗಬಹುದು, ಪಿಂಡದ ಅನ್ನನೂ ಆಗಬಹುದು, ಉದರನ್ನನೂ ಆಗಬಹುದು, ಮೆಡ್ಡೆ ಅನ್ನನೂ ಆಗಬಹುದು. ಯಾಕೆ ನಾವು ಅದನ್ನು ಹೇಳ್ತೇವೆ? ಹಾಗಾದರೆ ನಮ್ಮಲ್ಲಿ ಪದಗಳ ಕೊರತೆನಾ? ಬೇಕಾದ ಹಾಗೆ ನಮ್ಮಲ್ಲಿ ಅನ್ನ ಅಂತಿದೆ, ಓದನ ಅಂತ ಇದೆ. ಓದನ ಅನ್ನೋದು ನಾವು ಅದನ್ನು ಕನ್ನಡದಲ್ಲಿ ತಗೊಂಡಿದ್ದೇವೆ, ಅನ್ನಕ್ಕೆ ಓದನ ಅಂತಾರೆ. ಅದನ್ನು ಬೇಕಾದ ಹಾಗಿದೆ, ವಾಜ ಅಂತಾರೆ. ಎಷ್ಟು ಪದಗಳು, ಒಂದು ರೈಸ್ ಅನ್ನೋ ಪದ ಎಷ್ಟು ಪದಗಳನ್ನು ನಮ್ಮಲ್ಲಿ ಸಾಯಿಸಿತು. ನಾವು ಎಷ್ಟು ಧಾರಾಳವಾಗಿ ಒಂದು ಕಾರ್ಯಕ್ರಮಕ್ಕೆ ನಾನು ಬರುವಾಗನೇ ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ, ಅಷ್ಟರೊಳಗೆ ನಿಮ್ಮ ಫುಡ್ ತಗೊಂಡು ಬಂದುಬಿಡ್ರಿ. ವೆಲ್ಕಮ್ ಆಗ್ತಿದ್ದಂಗೆ ನಿಮಗೆ ಫಸ್ಟ್ ಸ್ಪೀಚ್ ನಿಮ್ದಿರುತ್ತೆ, ಆಮೇಲೆ ಅಲ್ಲೇನು ಇಂಟ್ರೊಡಕ್ಷನ್ ಭಾಳ ಉದ್ದ ಇರೋದಿಲ್ಲ. ಅಯ್ಯೋ ಕಥೆಯೇ, ಇದಿಷ್ಟಕ್ಕೂ ಕನ್ನಡ ಪದ ಇಲ್ವಾ? ಸ್ವಾಮಿ ನೀವು ಸರಿಯಾದ ಸಮಯಕ್ಕೆ ಏನೋ ಬಂದಿದ್ದೀರಿ, ಸೂಕ್ತ ಸಮಯಕ್ಕೆ ವೇದಿಕೆ ಖಾಲಿ ಆಗ್ತಾ ಇಲ್ಲ, ಅದು ಆಗ್ತಿದ್ದ ಹಾಗೇನೆ ನಿಮ್ಗೆ ಅವಕಾಶ ಇರುತ್ತೆ, ಸ್ವಾಗತ ಸಂಕ್ಷಿಪ್ತವಾಗಿರುತ್ತೆ, ಪರಿಚಯನೂ ಉದ್ದ ಇರೋದಿಲ್ಲ, ಅಷ್ಟರೊಳಗೆ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡಿ, ಮೊದಲನೇ ಅವಕಾಶ ನಿಮಗೇ ಇರುತ್ತೆ. ಸಾಧ್ಯವಾದರೆ ಸಂಕ್ಷಿಪ್ತವಾಗಿ ಮಾತಾಡಿ. ಬೇಕಾದ ಹಾಗೆ ಕನ್ನಡ ಇದೆಯಲ್ಲ, ಯಾಕಷ್ಟು ಇಂಗ್ಲೀಷನ್ನು ಉಪಯೋಗಿಸ್ಬೇಕು? ನಮ್ಮಲ್ಲಿ 99% ಕನ್ನಡ ಹೋಗ್ತಾ ಇದೆ ಅಂದರೆ ಅಂತ ಇಲ್ಲಿ ಮಾತಾಡೋರು ಹೇಳ್ತಾರೆ, ಅವರಿಗೆ ಶೇಕಡ 99 ಅನ್ನೋದಕ್ಕೆ ಬಾಯಿಗೆ ಶನಿ ಬಡಿದಿರುತ್ತಾ ಅವರಿಗೆ? ಯಾಕೆ ಉಪಯೋಗಿಸಬಾರ್ದು ಕನ್ನಡವನ್ನು? ಅನವಶ್ಯಕವಾದ ಮುಗಿಸ್ಬೇಕಾ? ಮುಗಿಸ್ಬೇಕಂದ್ರೆ ಮುಗಿಸ್ತೇನೆ. ಇದು ಕನ್ನಡದ ವಿಚಾರ ಅಷ್ಟೇ. ಇದು ನಾನು ಮಾತಾಡ್ತಿರೋದು ಹರಟೆ ಅಲ್ಲ, ಅದನ್ನು ಕನ್ನಡದ ವಿಚಾರ. ಎಲ್ಲಿಯವರೆಗೆ ನಾವು ಕನ್ನಡ ಪದಗಳನ್ನು, ನಾನೇ ನಿನ್ನೆ ದಿವಸ ಹೇಳ್ತಾ ಇದ್ದೆ, ಒಬ್ರು ಬಂದು ಹೇಳ್ತಾ ಇದ್ರು ಅದನ್ನು, ಕಾರ್ ಸ್ಟಾರ್ಟ್ ಮಾಡಿ ಸ್ಪೀಡಾಗಿ ಹೋಗ್ತಾ ಇರುವಾಗ ರಾಂಗ್ ಸೈಡಲ್ಲಿ ಅಪೋಸಿಟಲ್ಲಿ ಒಬ್ಬ ಬಂದ, ಬ್ಯಾಲೆನ್ಸ್ ತಪ್ಪಿ ಬಿಡ್ತು. ಬ್ಯಾಕ್ ಸೀಟಲ್ಲಿ ಕೂತವ್ರು ನಮ್ಮ ಮನೆಯವರಿಗೆ ಸ್ವಲ್ಪ ಇಂಜುರಿ ಆಯಿತು, ಟ್ರೀಟ್ಮೆಂಟಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬಂದಿದ್ದೀವಿ ಅಂದರು. ಅಬ್ಬ ಅದ್ಲು ಮಾಡಿ ಬಿಡ್ತಾ ಇರುವಾಗ ಎದುರುಗಡೆಯಿಂದ ಒಬ್ಬ ತಪ್ಪುದಾರಿಲಿ ಬಂದು ಡಿಕ್ಕಿ ಹೊಡೆದ. ಹಿಂದ್ಗಡೆ ಕೂತವ್ರು ನಮ್ಮ ಹೆಂಡತಿಗೆ ಸ್ವಲ್ಪ ಆಯತಪ್ಪಿ ಬಿದ್ದು ಗಾಯ ಆಯಿತು, ಆಸ್ಪತ್ರೆಗೆ ಸೇರಿಸಿದ್ದೇವೆ, ಚಿಕಿತ್ಸೆ ನಡೀತಾ ಇದೆ. ಅಂದರೆ ಬಾಯಿಗೆ ಏನು ಶನಿ ಬಡಿಯುತ್ತಾ ಅವರಿಗೆ? ಇಲ್ವ ಪದಗಳು? ನಮ್ಮಲ್ಲಿ ಪದಗಳ ಕೊರತೆ ಇದೆಯಾ? ಅಪ್ಪಿತಪ್ಪಿ ಒಂದು ಆಂಗ್ಲ ಪದ ಬಂದಾಗ ನಾನು ಕಲರ್ ಅಂತ ಹೇಳಿದೆ, ಅದಕ್ಕೆ ಅಜ್ಜ ಬಣ್ಣ ಅಂತ ಹೇಳು ಅಂತ ಅಲ್ಲಿಂದ ನನಗೆ ಹೇಳಿದರು. ಹಾಗಾದರೆ ಅಲ್ಲಿ ಉಳಿಬೇಕಂತ ಇದೆ. ನನ್ನ ಮರಿಮಗಳು ಅಮೇರಿಕದ ನ್ಯೂಯಾರ್ಕ್ನಿಂದ ನನಗೆ ನಾನು ಕಲರ್ ಅಂತ ಹೇಳಿದಾಗ, ನಿನ್ನ ಲಂಗದ ಕಲರ್ ಚೆನ್ನಾಗಿದೆ ಅಂದಾಗ, ಅಜ್ಜ ತಾತ ಅದು ಕಲರ್ ಅನ್ಬೇಡ, ಅದಕ್ಕೆ ಬಣ್ಣ ಅಂತ ಹೇಳು ಅಂತ ಹೇಳಿದ್ಲಲ್ಲ ಅವಳು. ಅಲ್ಲಿ ಉಳಿಯೋದಕ್ಕೆ ಸಾಧ್ಯ ಇದೆ, ಇಲ್ಲಿ ಯಾಕೆ ಉಳಿಬಾರ್ದು? ನಾವು ಎಲ್ಲದನ್ನೂ ಅದನ್ನು ಚೇರ್ ರಿಸರ್ವ್ ಮಾಡಿರಿ ಫ್ರಂಟಲ್ಲಿ, ಮುಂದಿನ ಆಸನದಲ್ಲಿ ನನಗೊಂದು ಮೀಸಲು ಇಡ್ರಿ ಅಂತಂದರೆ ಏನು ರೋಗ ಬರುತ್ತೆ? ನಾವು ಪ್ರತಿ ದಿವಸ ವಿಮರ್ಶೆ ಮಾಡಬೇಕು. ಪ್ರತಿ ದಿವಸ ಸಾಯಂಕಾಲ ರಾತ್ರಿ ನಾವು ಮಲಗುವಾಗ, ಇವತ್ತು ಬೆಳಗಿನಿಂದ ಇಷ್ಟೊತ್ತಿನವರೆಗೆ ಎಷ್ಟು ಮಾತಾಡಿದೆ, ಅದರಲ್ಲಿ ಅನವಶ್ಯಕವಾದ ಆಂಗ್ಲ ಪದಗಳನ್ನು ಎಷ್ಟು ಬಳಸಿದೆ.
ನಾನು ಇದಕ್ಕೆ ಕುರಿತಾಗಿ ಪೂರ್ವಭಾವಿ ಸಭೆ ದಾವಣಗೆರೆಯಲ್ಲಿ ನಡೀತಿರುವಾಗಲೇ ನನ್ನ ಮನಸ್ಸೊಳಗೆ ನಾನು ನಗ್ತಾ ಇದ್ದೆ. ಇನ್ವಿಟೇಷನ್ ಫೈನಲ್ ಆಗಬೇಕು, ಚೀಫ್ ಗೆಸ್ಟ್ಗಳ ಅಡ್ರೆಸ್ ಎಲ್ಲ ಇದು ಹೆಸರುಗಳೆಲ್ಲ ಫೈನಲ್ ಆಗಬೇಕು, ಪ್ರಿಂಟಿಂಗಿಗೆ ಹೋಗಬೇಕು. ಲಾಸ್ಟ್ ಮೂಮೆಂಟಲ್ಲಿ ಅದನ್ನೆಲ್ಲ ಇಟ್ಕೊಂಡ್ರೆ ಭಾಳ ನಮಗೆ ಟ್ರಬಲ್ ಆಗುತ್ತೆ. ಅಯ್ಯೋ ಕಥೆ, ಇದೆಲ್ಲ ಬೇಕಾ? ಅದನ್ನು ಸ್ಟೇಜಲ್ಲಿ ಟೈಮ್ ಅಲಾಟ್ಮೆಂಟ್ ಆಗಬೇಕು, ಎಲ್ಲ ಪ್ರಾಪರ್ ಅರೇಂಜ್ಮೆಂಟ್ ಆಗಬೇಕು. ಬಕ್ಕೆ ಕೊಡೋರು ಯಾರು, ಇನ್ವೊಕೇಶನ್ ಯಾರದ್ದು, ವೋಟ್ ಆಫ್ ಥ್ಯಾಂಕ್ಸ್ ಭಾಳ ಉದ್ದ ಇರಬಾರ್ದು, ಅಷ್ಟೊತ್ತಿಗೆ ಜನ ಎದ್ದೋಗಿರ್ತಾರೆ. ಹೀಗೆ ಹಾಗಾದರೆ ಯಾಕೆ ಇದು ಎಲ್ಲದನ್ನು ನೋಡ್ಬೇಕು? ಇದು ಹಳ್ಳಿ ಅಂತಿಲ್ಲ, ಪೇಟೆ ಅಂತ ಇಲ್ಲ, ಎಲ್ಲ ಕಡೆಯೂ ಈ ರೋಗ ಬಂದು ಹೋಗಿದೆ. ಹಾಗಾಗಿ ಕನ್ನಡ ಉಳಿಬೇಕು ಅಂತ ಹೇಳಿದರೆ ಪ್ರತಿ ದಿವಸದ ನಮ್ಮ ಮಾತುಕತೆಗಳಲ್ಲಿ ಅದು ಮಾತಿನಲ್ಲೇ ಉಳಿಯೋದು, ಕೃತಿಯಿಂದ ಉಳಿಯೋದಿಲ್ಲ, ಅದನ್ನು ಅಂದರೆ ಗ್ರಂಥದಿಂದ ಉಳಿಯೋದಿಲ್ಲ. ಅತಿ ಹೆಚ್ಚು ನಾವು ಮಾತಾಡ್ತೇವೆ, ಅತಿ ಹೆಚ್ಚು ಓದೋದಕ್ಕಿಂತ ಮಾತಿನಲ್ಲಿ ಉಳಿದಿದ್ದೆ ಹೌದಾದರೆ ಕನ್ನಡ ಉಳಿಯುತ್ತೆ. ಹಾಗಾಗಿ ಕನ್ನಡ ಉಳಿಸೋದಕ್ಕೆ ಇನ್ಯಾರನ್ನೋ ಹೊಣೆ ಮಾಡೋದು, ಕನ್ನಡ ಹಾಳಾಗೋದಕ್ಕೆ ಇನ್ಯಾವುದೋ ಒಂದು ವ್ಯವಸ್ಥೆಯನ್ನು ಹೊಣೆ ಮಾಡೋದಲ್ಲ. ನನಗೀಗ ವಿಷಯ ಇರೋದ್ರಿಂದ ಮಾತಾಡ್ತಿದ್ದೇನೆ. ಕರ್ನಾಟಕ ಸುವರ್ಣ ಸಂಭ್ರಮದಲ್ಲಿ ನಾಡು ನುಡಿ ಅಂತ ಕೊಟ್ಟಿರೋದ್ರಿಂದ ನಮ್ಮ ನಾಡು ಉಳಿಯುತ್ತೆ. ನುಡಿ ಉಳಿಬೇಕಂತಂದರೆ ಪ್ರತಿಯೊಬ್ಬ ಮನುಷ್ಯನು, ಕನ್ನಡದ ಮನುಷ್ಯನು, ನಾನು ಎಷ್ಟು ಕನ್ನಡ ಪದಗಳನ್ನು ನಾನು ಹಾಗಂತ ಆರಕ್ಷಕ ಅಂತಲೇ ಪೊಲೀಸಿಗೆ ಹೇಳು, ಚತುಶ್ಚಕ್ರ ವಾಹನ ಅಂತಲೇ ಲಾರಿಗೆ ಹೇಳು, ಷಟ್ಚಕ್ರ ವಾಹನ ಅಂತಲೇ ಬಸ್ಸಿಗೆ ಹೇಳು, ಹೀಗೆಲ್ಲ ನಾನೇನು ಹೇಳೋದಿಲ್ಲ. ಅದಕ್ಕೆ ಬಸ್ಸು ಲಾರಿ ಅಂತ ಕೊಂಬು ಹಾಕೋದ್ರಲ್ಲಿ ನಾವು ಬಳಸ್ಕೊಳ್ತಾ ಇದ್ದೇವೆ. ಆದರೆ ಯಾವುದೆಲ್ಲ ನಮ್ಮ ಮನೆಗೆ ಬಂದವರಿಗೆ ಚೇರ್ ಕೊಡೋ ಗೆಸ್ಟ್ ಬಂದಿದ್ದಾರೆ ಅನ್ನೋದಕ್ಕಿಂತ ಕುರ್ಚಿ ಕೊಡೋ ಅತಿಥಿ ಬಂದಿದ್ದಾರೆ ಅಂದರೆ ಏನು ಬರುತ್ತೆ? ದರಿದ್ರ ನಮಗೆ ಅದನ್ನು ಏನು ಬರುತ್ತೆ? ಒಂದು ಗ್ಲಾಸ್ ನೀರು ಕೊಡು ಅಂತಾರೆ, ಅದು ಲೋಟ ಅನ್ನೋದಕ್ಕೆ ಏನು ಬಂದಿರುತ್ತೆ ನಮಗೆ? ಗ್ರಹಚಾರ. ಅದನ್ನು ನೀವು ಫ್ರೆಶ್ ರೂಮಿಗೆ ಹೋಗಿ ಬರ್ತೀರಾ, ಸ್ವಾಮಿ ನೀವು ಬಚ್ಚಲಿಗೆ ಹೋಗಿ ಬರ್ತೀರಾ ಅಂತ ಕೇಳೋದಕ್ಕೆ ನಮಗೇನಾಗಿದೆ? ಅದನ್ನು ಬಚ್ಚಲಿಗೆ ಹೋಗಿ ಬರ್ತೀರಾ ಅಂತ ಅನ್ನೋದಕ್ಕೆ ನೀವು ಫ್ರೆಶ್ ರೂಮಿಗೆ ಹೋಗಿ ಬರ್ತೀರಾ, ರೆಸ್ಟ್ ರೂಮಿಗೆ ಹೋಗ್ತೀರಾ, ಯಾಕೆ ಬೇಕು ಅದನ್ನು? ಟಾಯ್ಲೆಟ್ ಅಲ್ಲೇ ಇದೆ, ಲ್ಯಾಟ್ರಿನ್ ಇಲ್ಲೇ ಇದೆ, ಅಯ್ಯೋ ಪಾಯ್ಖಾನೆ ಅಲ್ಲೇ ಇದೆ, ಸ್ನಾನಗೃಹ ಇಲ್ಲೇ ಇದೆ, ಬಚ್ಚಲು ಮನೆ ಪಾಯ್ಖಾನೆ ಅನ್ನೋದಕ್ಕೆ ಏನು ಬರುತ್ತೆ? ಅದನ್ನು ಯಾರಿಗೆ ಬರುತ್ತೆ? ಹಾಗಾಗಿ ನೋಡಿ, ಪ್ರತಿಯೊಂದನ್ನು ನಾವು ತಪ್ಪುತ್ತಾ ಇದ್ದೇವೆ, ನಾವು ಎಷ್ಟು ಬಳಸ್ತೇವೆ ಅದ್ರ ಮೇಲಿದೆ ವಿನಃ ಇನ್ನೊಬ್ಬರನ್ನ ಹೊಣೆ ಮಾಡೋದಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಸಾಹಿತ್ಯಿಕ ಸಾಧನೆಗಳ ಕುರಿತಾಗಿ ಬಂದರೆ, ಆ ಸಾಹಿತ್ಯಿಕ ಸಾಧನೆ ನಾವು ಪಂಪರನ್ನರ ಕಾಲದಲ್ಲಿ, ಅದಕ್ಕಿಂತ ಪೂರ್ವದ ಕನ್ನಡದ ಕಾಲದಲ್ಲಿ, ಹಾಗೆ ಅಂತ ಹೇಳಿದರೆ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡದಲ್ಲಿ ಬಂದ ಯಾವ್ಯಾವ ಪರಂಪರೆಗಳು ಬಂತು, ಪ್ರಗತಿಶೀಲ ಇರ್ಬೋದು, ನವೋದಯ ಇರ್ಬೋದು, ನವ್ಯ ಇರ್ಬೋದು, ಬಂಡಾಯ ಇರ್ಬೋದು, ದಲಿತ ಇರ್ಬೋದು, ಅದೆಲ್ಲ ನಮ್ಮ ಹೊಸಗನ್ನಡದಲ್ಲಿ ಬಂತದನ್ನು. ಪಂಪರನ್ನ ಪೊನ್ನರಂತಹ ಯಾರು ತ್ರಿರತ್ನಗಳು ಅಂತಾರಲ್ಲ, 3 ರತ್ನಗಳ ಕಾಲದಲ್ಲಿದ್ದ ಹಳೆಗನ್ನಡ, ಅದಾದಮೇಲೆ ಬಂದ ಕುಮಾರವ್ಯಾಸನ ಕಾಲದಲ್ಲಿ, ಶರಣರ ಕಾಲದಲ್ಲಿ, ದಾಸರ ಕಾಲದಲ್ಲಿ ಬಂದಂತಹ ಆ ಒಂದು ನಡುಗನ್ನಡ, ಅದಾದಮೇಲೆ ನಮ್ಮ ಕುವೆಂಪು ಅವರಿಂದನೂ ಅಥವಾ ಮುದ್ದಣನಿಂದ ಅಂತ ಹೇಳ್ಬೋದು, ಮುದ್ದಣನಿಂದ ಬಂದಂತಹ ಹೊಸಗನ್ನಡದ ಪ್ರಯೋಗ, ಇದನ್ನೆಲ್ಲ ನಾವು ತಗೊಂಡಾಗ ಆ ಹೊಸಗನ್ನಡದಲ್ಲಿ ಬಂದ ಪ್ರಗತಿಶೀಲ, ನವೋದಯ, ನವ್ಯ, ದಲಿತ, ಬಂಡಾಯ ಇದೆಲ್ಲದನ್ನು ನಾವು ತಗೊಂಡಾಗ ಸುವರ್ಣ ಕರ್ನಾಟಕದ ಸಂಭ್ರಮದಲ್ಲಿ ಅಂತಂದರೆ 1973ನೇ ಇಸ್ವಿಯಿಂದ ಈಗಿನ 2004ನೇ ಅಂತಂದರೆ 3ನೇ ಇಸ್ವಿಯ 50 ವರ್ಷಗಳ ಕಾಲಘಟ್ಟದಲ್ಲಿ ಸಾಹಿತ್ಯದ ಸಾಧನೆಗಳು ಅಂತ ನಾವು ನೋಡೋದಾದರೆ, ನಾವು ತುಂಬ ನಮ್ಮ ಬೆನ್ನು ನಾವು ತಟ್ಕೊಳ್ಳಿಕ್ಕೆ ಸಾಹಿತ್ಯ ಸಾಧನೆ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮಗೆ ಮೊಟ್ಟ ಮೊದಲು ಬಂದ 2 ಜ್ಞಾನಪೀಠ ಪ್ರಶಸ್ತಿಗಳು 67ನೇ ಇಸ್ವಿ ಮತ್ತು 72ನೇ ಇಸ್ವಿನಲ್ಲಿ ಕುವೆಂಪುರವರಿಗೂ ಮತ್ತು ದ ರಾ ಬೇಂದ್ರೆಯವರಿಗೂ. ಆದರೆ ತದನಂತರದಲ್ಲಿ ಬಂದ ಎಲ್ಲ ಸಾಹಿತ್ಯ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳೇನಿದಾವಲ್ಲ, ಆ 6 ಸಹ ನಮ್ಮ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲೇ ನಮಗೆ ಬಂದಿದ್ದಾಗಿದೆ. ಅದನ್ನು ಆ 8 ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ನಮ್ಮ ಕರ್ನಾಟಕ ನಾಮಕರಣದಕ್ಕಿಂತ ಮೊದಲು ಬಂದಿದ್ದು 2, ಆದರೆ ಕರ್ನಾಟಕ ಎನ್ನುವ ನಾಮಕರಣ ಆದಮೇಲಿನ ನಮ್ಮ ಸುವರ್ಣ ಕರ್ನಾಟಕ ಸಂಭ್ರಮದ 50 ವರ್ಷ ಇದೆಯಲ್ಲ, ಈ 50 ವರ್ಷದ 3ನೇ 2 ಭಾಗದ ಪ್ರಾರಂಭದಲ್ಲೇನೆ ನಮಗೆ ಈ ಎಲ್ಲ 6 ಪ್ರಶಸ್ತಿಗಳು ಬಂದಿದೆ. ಅದು ನಿಜವಾಗಲೂ ನಮ್ಮ ದೊಡ್ಡ ಸಾಧನೆ. ನೀವೆಲ್ಲರೂ ಮನಸಾರೆ ಒಂದು ಚಪ್ಪಾಳೆಯನ್ನು ಅದಕ್ಕೆ ಕೊಡಬಹುದು. ಇದು ಸುವರ್ಣ ಕರ್ನಾಟಕದ ಸಾಹಿತ್ಯಿಕ ಸಾಧನೆಗಳಿಗೆ ಅದು ನಿಜವಾಗಲೂ ನಾವು ಹೇಳಿಕೊಳ್ಳಲು ಬಹುದಾಗಿದ್ದು. ಆದರೆ ಅಷ್ಟಕ್ಕೆ ನಾವು ತೃಪ್ತಿ ಪಟ್ಟರೆ ಸಾಲದು. ಗಟ್ಟಿ ಕಾಳುಗಳಾದ ಕೃತಿಗಳು ಎಷ್ಟು ಬಂದಿದೆ ಅಂತಂದರೆ, ಗಟ್ಟಿ ಕಾಳುಗಳಾದ ಕೃತಿಗಳು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸುಮಾರು 25,700ರಷ್ಟು ಕೃತಿಗಳು ಈ 50 ವರ್ಷದಲ್ಲಿ ಬಂದಿದ್ದರೂ ಸಹ ಗಟ್ಟಿ ಕಾಳುಗಳು ಎಷ್ಟು ಅಂತ ನಾವು ನೋಡಿದರೆ ನಮಗೆ ಹೆಚ್ಚು ಸಿಗೋದಿಲ್ಲ, ಬೆರಳೆಣಿಕೆಯಷ್ಟು ಸಿಗುತ್ತೆ. ಇದಕ್ಕೆ ಕಾರಣ ಇಷ್ಟೇ, ಬರೆಯುವವರು ಇಲ್ಲ ಅಂತಲ್ಲ, ಬರೆದಿದ್ದನ್ನು ಓದುವವರು ಇಲ್ಲ ಅಂತ ಆಗಿದೆ. ಯಾವಾಗ ನಮ್ಮಲ್ಲಿ
ರೇಡಿಯೋ ಮಾಧ್ಯಮ ಬಂದರೂ ಸಹ ನಮ್ಮಲ್ಲಿ ಓದುವಿಕೆ ಕಡಿಮೆ ಆಗಿರಲಿಲ್ಲ. ಯಾವಾಗ ನಮ್ಮಲ್ಲಿ ದೂರದರ್ಶನ ಮಾಧ್ಯಮ ಬಂತಲ್ಲ, ಟೆಲಿವಿಷನ್ ಮಾಧ್ಯಮ, ಆವಾಗ ನಮ್ಮಲ್ಲಿ ಓದುವಿಕೆ ಕಡಿಮೆಯಾಗಿ ನೋಡುವಿಕೆ ಮತ್ತು ಕೇಳುವಿಕೆ ಪ್ರಾರಂಭ ಆಯಿತು. ನಮಗೆ ಎಷ್ಟು ನಾಯಿ ಕೊಡೆಗಳಂತೆ ಈಗೊಂದು 30, 35, 40 ವರ್ಷಗಳ ಕೆಳಗೆ ನಾಯಿ ಕೊಡೆಗಳಂತೆ ರಾಜ್ಯದಾದ್ಯಂತ ಕನ್ನಡದ ಕೈಯಿಂದ ಕೈಗೆ ಬದಲಾವಣೆ ಆಗುವ, ಇಂಗ್ಲೀಷ್ನಲ್ಲಿ ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂತ ಹೇಳ್ತಾರಲ್ಲ, ಆ ರೀತಿಯ ಗ್ರಂಥಾಲಯಗಳು ಎಷ್ಟೊಂದು ಹುಟ್ಟುಕೊಂಡಿದ್ವು. ಎಲ್ಲವೂ ನಾಮಾವಶೇಷ ಆಗಿ ಹೋದವು. ಕಾರಣ ಏನು ಅಂತ ಹೇಳಿದರೆ, ಆ ಓದುವ ಸಂಸ್ಕೃತಿ ಹೋಗಿ ಕೊನೆ ಪಕ್ಷ ಧಾರಾವಾಹಿಗಳನ್ನಾಗಿ, ಕಾದಂಬರಿಗಳನ್ನು ಓದೋದು ಸಹ ಹೋಗಿ ಧಾರಾವಾಹಿಗಳನ್ನು ನೋಡುವ ಪರಿಪಾಠ ಏನು ಬಂತಲ್ಲ, ಆ ಸಂಸ್ಕೃತಿ ಬಂತಲ್ಲ, ಅದು ಬಂದಿದ್ದು ನಮ್ಮಲ್ಲಿ ಆ ನೋಡುವಿಕೆ ಅನ್ನೋದಿದೆಯಲ್ಲ, ಓದುವಿಕೆ ಮತ್ತು ಕೇಳುವಿಕೆಯನ್ನು ಅದು ಪೂರ್ತಿ ಕಸಗುಡಿಸಿ ಸಾರಿಸಿ ಹಾಕಿಬಿಡ್ತು. ಹಾಕಿದ್ದು ಎಲ್ಲಿಗೆ ಬಂತಂದರೆ, ಈಗಿನ ಮೊಬೈಲ್ ಅನ್ನುವ ಈ ಜಂಗಮ ಗಂಟೆ ಬಂತಲ್ಲ, ಈಗ ಅಂತೂ ಇಡೀ ದಿನ ಅದನ್ನು ಹಿಡ್ಕೊಂಡು ನೋಡೋದ್ರಲ್ಲೇ ರಂಜನೆ ವಿನಃ ಓದುವಿಕೆ ಕಡಿಮೆ ಆಗಿದೆ. ಬರೋದಕ್ಕೆ ಬಂದಿದೆ 26,000 25,660 ಗ್ರಂಥಗಳು ಪ್ರಕಟ ಆಗಿದ್ದರೂ ಸಹ ಗಟ್ಟಿ ಕಾಳುಗಳಾಗಿ ಬಂದಿಲ್ಲ. ಬಂದಿದ್ದು ಹೆಚ್ಚು ಜನರಲ್ಲಿ ಜನಜನಿತ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ ಓದುವಿಕೆ ಕಡಿಮೆ ಆಗಿದೆ. ಮತ್ತು ಕಾವ್ಯ ಪರಂಪರೆ ಬಹುಶಃ ಇತ್ತೀಚಿನ ನಮ್ಮ ಕರ್ನಾಟಕ ಸುವರ್ಣ ಸಂಭ್ರಮದ ಪ್ರಾರಂಭದ ಹಂತದಷ್ಟೊತ್ತಿಗೇನೆ ನಿಜವಾದ ನಮ್ಮ ಕನ್ನಡ ಕಾವ್ಯ ಪರಂಪರೆಯ ಆ ಹಳೆಗನ್ನಡ ಬಳಕೆ, ನಡುಗನ್ನಡ ಬಳಕೆ ಅನ್ನೋದು ಕುವೆಂಪು ಅವರು ಬಳಸಿದ್ದು ಬಿಟ್ಟರೆ ಶುದ್ಧವಾದ ಹಳೆಗನ್ನಡದಲ್ಲಿ, ತದನಂತರದಲ್ಲಿ ಅಥವಾ ಅವರ ಕಾಲಘಟ್ಟದಲ್ಲೇನೆ ಅದರ ಮತ್ತೊಂದು ರೀತಿಯ ಬಳಕೆಯನ್ನು ಅಧ್ಯಾತ್ಮದಲ್ಲಿ ತಗೊಂಡಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ. ಗುಂಡಪ್ಪನವರು ಬಳಸಿದ್ದು ಬಿಟ್ಟರೆ, ಆದರೂ ಅಷ್ಟೊತ್ತಿಗೆ ಛಂದಸ್ಸುಗಳು ಬೇರೆ ಥರದಲ್ಲಿ ಹೋಗಿತ್ತು. ಅದನಂತರದಲ್ಲಿ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅದೇ ಹಳೆಗನ್ನಡದ ವಿಚಾರಗಳನ್ನು ತಗೊಂಡು ಜಾನಪದ ಶೈಲಿಯ ಆಡುಭಾಷೆಗಳನ್ನು ಬಹಳ ಒಂದು ರೀತಿ ಚಮತ್ಕಾರಿಕವಾಗಿ ಬಳಸೋದಕ್ಕೆ ತಗೊಂಡ್ರೆ, ಪೂತಿ ನರಸಿಂಹಾಚಾರ್ಯರು ಮತ್ತು ಕೆ.ಎಸ್. ನರಸಿಂಹಸ್ವಾಮಿಗಳು ಹಳೆ ಮೈಸೂರು ಭಾಗದ ಕನ್ನಡವನ್ನು ಅದರ ಜೊತೆಗೆ ಸಂಯೋಗಗೊಳಿಸಿ ಬಳಸಿದ್ದನ್ನು ಬಿಟ್ಟರೆ ಮತ್ತಾರೂ ಇಂಥ ಪ್ರಯೋಗಗಳನ್ನು ಮಾಡಲಿಲ್ಲ. ಇಂತಹ ಪ್ರಯೋಗ ಯಾಕೆ 50 ವರ್ಷಗಳಲ್ಲಿ ನಡೀಲಿಲ್ಲ ಅಂತ ಹೇಳಿದರೆ, ಸರಿಯಾದ ಗಟ್ಟಿಯಾದ ಓದುಗರು ಇಲ್ಲದೆ ಇರೋದ್ರಿಂದ ನಡೀಲಿಲ್ಲ. ಹಾಗಾಗಿ ಸಾಹಿತ್ಯಿಕ ಸಾಧನೆ ಇನ್ನಾದರೂ ಆಗಬೇಕು ಅಂತ ಹೇಳಿದರೆ ಗಟ್ಟಿ ಓದುಗರು ಬರಬೇಕು. ಈ ಕೇಳುಗರು ನೋಡುಗರು ಹೊರಟು ಹೋಗಬೇಕು. ಮೊಬೈಲಲ್ಲಿ ತಾವು ಇರೋರು, ಓದುಗರು ಇಲ್ಲೇ ಇದ್ದರೆ ಆಗೋದಿಲ್ಲ. ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಓದುವಿಕೆ ಎಲ್ಲಿವರೆಗೆ ಹೋಗುತ್ತೆ ಅಂತಂದರೆ, ಇದು ಒಂದು ಕೇವಲ ನಾನು ಹೇಳೋದು ಒಂದು ಹಾಸ್ಯ ಪ್ರಸಂಗ ಅಲ್ಲ. ಅನೇಕ ಕಡೆ ನಡೆಯಬಹುದಾದ ಪ್ರಸಂಗವನ್ನು ನಾವು ಹಾಸ್ಯ ರೂಪದಲ್ಲಿ ಹೇಳ್ತೇವೆ. ನಮ್ಮ ಸನ್ಮಿತ್ರರೊಬ್ಬರು ಅನೇಕ ಪುಸ್ತಕಗಳನ್ನು, ಗ್ರಂಥಗಳನ್ನು ಬರೆದಿದ್ದಾರೆ. ಎಲ್ಲ ವಿಷಯಗಳ ಕುರಿತಾಗಿಯೂ ಅವರ ರಚನೆಗಳಾಗಿದೆ. ನಾಟಕ ಇದೆ, ವಿಮರ್ಶೆ ಇದೆ, ಸಣ್ಣ ಕಥೆ ಇದೆ, ಕಾದಂಬರಿ ಇದೆ, ಕವನ ಇದೆ, ಹನಿಗವನ ಇದೆ, ಯಾವುದಿದೆ ಎಲ್ಲ ಪುಸ್ತಕಗಳನ್ನು ಬರೆದಿದ್ದಾರೆ. ಅಷ್ಟೆಲ್ಲ ಅವರು ಬರಿತಾ ಇದ್ದಾಗ ಅವರಿಗೆ ಒಂದೇ ಒಂದು ಕೊರತೆ ಕಾಡ್ತಾ ಇದ್ದಿದ್ದಂತಂದರೆ, ಅವರ ಒಂದೇ ಒಂದು ಪುಸ್ತಕವನ್ನು ಅವರ ಧರ್ಮಪತ್ನಿ ಓದಿಲ್ಲ. ಕೇಳ್ತಾ ಇದ್ದೀರಲ್ವಾ? ಒಂದೇ ಒಂದು ಅವರ ಪುಸ್ತಕವನ್ನು ಅವರ ಧರ್ಮಪತ್ನಿ ಓದಿಲ್ಲ. ಅದವರಿಗೆ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು. ನನ್ನ ಹತ್ರ ಹಂಚ್ಕೊಂಡಿದ್ರು ಅವರು ಅದನ್ನು. ಒಂದು ದಿವಸ ಇದಕ್ಕಿದ್ದ ಹಾಗೆ ಅವರು ಬರಿತಾ ಕೂತಾಗ ಅವರು ಬರೆಯುವ ಕೋಣೆಗೆ ಅವ್ರ ಹೆಂಡತಿ ಕಾಫಿ ತಗೊಂಡು ಬಂದ್ರಂತೆ. ಅವ್ರ ಹೆಂಡತಿ ಕಾಫಿ ತಗೊಂಡು ಬಂದು ಗಂಡನ ಹತ್ರ, ಒಂದು ಪುಸ್ತಕ ಕೊಡ್ತೀರಾ ಅಂತ ಕೇಳಿದ್ರಂತೆ. ಬಹಳ ಸಂತೋಷ ಆಯಿತು ನಮ್ಮ ಸ್ನೇಹಿತರಿಗೆ. ಇಷ್ಟು ವರ್ಷಕ್ಕೆ ನನಗೆ ಕಾಡ್ತಾ ಇತ್ತು, ಯಾರೆಲ್ಲ ಓದಿದ್ರು, ನನ್ನ ಹೆಂಡತಿಯೇ ನನ್ನದು ಒಂದು ಕೃತಿಯನ್ನು ಓದಿಲ್ಲ. ಇವತ್ತು ಯಾವ ಸುದೈವನೋ ನನ್ನ ಹೆಂಡತಿ ಒಂದು ಪುಸ್ತಕ ಕೇಳ್ತಾ ಇದ್ದಾಳೆ. ಕಾಫಿ ತಗೊಂಡು ಬಂದು ಕಾಫಿಯನ್ನು ನನ್ನ ಮೇಜಿನ ಮೇಲೆ ಇಟ್ಟು ಒಂದು ಪುಸ್ತಕ ಕೊಡ್ತೀರಾ ಅಂತ ಕೇಳಿದ್ಲು ಅಂತ. ಏನೇ ಇಷ್ಟು ವರ್ಷಕ್ಕೆ ಒಂದು ಪುಸ್ತಕ ಕೇಳಿದೆಯಲ್ಲ, ನಾಟಕ ಕೊಡ್ಲಾ, ಕಾದಂಬರಿ ಕೊಡ್ಲಾ, ಕವನ ಕೊಡ್ಲಾ, ಸಣ್ಣ ಕತೆ ಕೊಡ್ಲಾ, ವಿಮರ್ಶೆ ಕೊಡ್ಲಾ, ಯಾವ್ದು ಕೊಡ್ಲಿ, ಪ್ರವಾಸ ಲೇಖನ ಕೊಡ್ಲಾ, ಯಾವ್ದಾದ್ರು ಒಂದು ಪುಸ್ತಕ ಕೊಡ್ರಿ. ಕಾಫಿ ಎಷ್ಟೊತ್ತಿಗೆ ಕುಡಿತಿರೋ ಏನೋ ತಣ್ಣಗಾಗುತ್ತೆ, ಅದ್ರ ಮೇಲೆ ಮುಚ್ಚಕ್ಕೊಂದು ಪುಸ್ತಕ ಕೊಡ್ರಿ ಅಂದಳಂತವಳು. ಆ ಲೋಟದ ಮೇಲೆ ಮುಚ್ಚಕ್ಕೊಂದು ಪುಸ್ತಕ ಕೊಡ್ರಿ. ಈ ಹಣೆ ಬರಕ್ಕೆ ನಾವು ಬರ್ತಾ ಇದ್ದೇವೆ, ನಮಗೆ ಅರಿವು ಇಲ್ಲದೆ ಅಂತ ಅಂದಾಗ ಬೇರೆ ಬೇರೆ ಗೀಳುಗಳಲ್ಲಿ ನಾವು ಯಾವಾಗ ಈ ಕನ್ನಡ ಉಳಿಬೇಕು? ನಾವು ಆಲೋಚನೆ ಮಾಡಬೇಕು. ಶಾಲೆಗಳಲ್ಲಿ ನೀವು ಆಂಗ್ಲ ಭಾಷೆಯನ್ನೇ ಕಲಿಸ್ರಿ, ಬೇಡ ಅಂತ ಹೇಳೋದಿಲ್ಲ. ಅದು ಒಂದೇ ಕಾರಣ ಅಲ್ಲ ನಮ್ಮ ಕನ್ನಡ ಹೋಗೋದಕ್ಕೆ. ಯಾವ ಶಾಲೆಗೂ ಹೋಗದೆ ದನ ಕಾಯ್ತಾ ಇರೋರು ಧಾರಾಳವಾಗಿ ಇಂಗ್ಲೀಷ್ ಬಳಸ್ತಾ ಇರ್ತಾರೆ. ಇಂಗ್ಲೀಷ್ ಅಂತಂದರೆ ಏನು, ಇಂಗ್ಲೀಷ್ ವಾಕ್ಯ ರಚನೆ ಮಾಡೋದಿಲ್ಲ, ಎಲ್ಲ ಕನ್ನಡ ಪದಗಳ ಜಾಗದಲ್ಲೂ ಇಂಗ್ಲೀಷನ್ನು ಬಳಸ್ತಾ ಇರ್ತಾರೆ. ಅದನ್ನು ನಾವು ಅದನ್ನೆಲ್ಲ ತಡಿತಾ ಇದ್ದರೆ ನಾವು ನಮ್ಮನ್ನು ನಾವು ಸರಿ ಮಾಡಿಕೊಂಡ್ರೆ ಆಗುತ್ತೆ.
ನಾನು ಚಿಕ್ಕ ಹುಡುಗ ಇದ್ದಾಗ 2ನೆಯ ಕ್ಲಾಸಿನಲ್ಲಿ ಅಂದರೆ ತರಗತಿಯಲ್ಲಿ ಓದ್ತಾ ಇರುವಾಗ ನಮ್ಮ ಶಿಕ್ಷಕರು ಹೇಗೆ ನಮಗೆ ಒಂದು ರೀತಿಯ ಪಾಠ ಮಾಡಿ ನಮ್ಮನ್ನು ಕನ್ನಡದ ಕಡೆಗೆ ಪ್ರೇರೇಪಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಪಾಠ ನಡೀತಾ ಇರುವಾಗ ಒಬ್ಬ ಹುಡುಗ ನಿದ್ದೆ ಮಾಡಿದ. ಅಲ್ಲಿ ಒಬ್ಬ ಹುಡುಗ ನಿದ್ದೆ ಮಾಡ್ತಾ ಇರುವಾಗ ನಮ್ಮ ಮೇಷ್ಟ್ರು ಹೇಳಿದರು, ನೋಡೋ ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ, ಏಳ್ಸು ಅಂತ ಅನ್ನಲಿಲ್ಲ ಅವರು. ನೋಡೋ ಅಲ್ಲಿ ನಿದ್ದೆ ಮಾಡ್ತಿದ್ದಾನೆ, ಎಬ್ಬರಿಸು ಅಂತ ಹೇಳಲಿಲ್ಲ. ಅವ್ರು ಏನು ಹೇಳಿದರು, 6 ತಲೆ ಕಪ್ಪಾದವನ 10 ತಲೆ ಕೆಂಪಾದವನ ಸಕನ ಸುತನ ಸ್ವಾಮಿಯ ವೈರಿಯ ಸೋದರನ ಮಡದಿಯು ಬಿಗಿದಪ್ಪಿದಳು ಅವನನ್ನು ಏಳಿಸು ಅಂತ ಅಂದರು. ಅದನ್ನು ನನಗೆ ಅರ್ಥ ಆಯಿತು, ನಮ್ಮ ಅಣ್ಣನಿಗೆ ಅರ್ಥ ಆಯಿತು, ಉಳಿದವರಿಗೆ ಅರ್ಥ ಆಗಲಿಲ್ಲ. ಮೇಷ್ಟ್ರು ನಮ್ಮನ್ನು ಕರೆದು ಕೇಳಿದರು, ಲೇ ಶಾಸ್ತ್ರಿ ನೀನಾಗಲಿ ದೊಡ್ಡ ಶಾಸ್ತ್ರಿ ಸಣ್ಣ ಶಾಸ್ತ್ರಿ ಬರ್ರಿ ಇದನ್ನು ಬಿಡಿಸಿ ಹೇಳ್ರಿ ಅಂದರು. ನನಗೆ ಪೂರ್ತಿ ಹೇಳಕ್ಕೆ ಬರಲಿಲ್ಲ, ನಮ್ಮ ಅಣ್ಣ ಬಿಡಿಸಿ ಹೇಳಿದರು ಅದನ್ನು. 6 ತಲೆ ಕಪ್ಪಾದವನ 10 ತಲೆ ಕೆಂಪಾದವನ. 6 ತಲೆ ಅಂದರೆ ಷಣ್ಮುಖ ಅಲ್ಲ, 10 ತಲೆ ಅಂದರೆ ರಾವಣ ಅಲ್ಲ. ಅವ್ರು ಹೇಳಿದ್ದು 6 ತಲೆ ಕಪ್ಪಾಗುತ್ತೆ, 10 ತಲೆ ಕೆಂಪಾಗುತ್ತೆ. 6 ತಲೆ ಕಪ್ಪಾದವನ ಆರಿದ ಕೂಡಲೇ ಕಪ್ಪಾಗುತ್ತೆ, 10 ತಲೆ ಕೆಂಪಾದವನ ಹೊತ್ತಿದ ಕೂಡಲೇ ಕೆಂಪಾಗುತ್ತೆ. ಅಂದರೆ ಇಜ್ಜಲು ಕೆಂಡ. ಅದಕ್ಕೆ ಕಾರಣ ಯಾರು? ಅಗ್ನಿ. ಅಗ್ನಿಯ ಸಖನ, ಸಖ ಅಂತಂದರೆ ಸ್ನೇಹಿತ ವಾಯು. ಅವನ ಸುತನ ಅಂದರೆ ಮಗ ಆಂಜನೇಯ. ಅವನ ಸ್ವಾಮಿಯ ಅಂದರೆ ರಾಮ. ಅವನ ವೈರಿಯ ಅಂದರೆ ರಾವಣ. ಅವನ ಸೋದರ ಅಂದರೆ ಕುಂಭಕರ್ಣ. ಅವನ ಮಡದಿ ಅಂದರೆ ನಿದ್ರಾದೇವಿ. ನೋಡಿ, 6 ತಲೆ ಕಪ್ಪಾದವನ 10 ತಲೆ ಕೆಂಪಾದವನ ಸಕನ ಸುತನ ಸ್ವಾಮಿಯ ವೈರಿಯ ಸೋದರನ ಮಡದಿಯು ಬಿಗಿದಪ್ಪಿದಳು ಅವನನ್ನು ಏಳಿಸರಿ ಅಂತಂದರೆ ಅವನಿಗೆ ನಿದ್ದೆ ಬಂದಿದೆ ಅಂತ. ಎಷ್ಟು ರೋಚಕವಾಗಿ 2ನೇ ಕ್ಲಾಸ್ ಪಾಠ ಮಾಡುವ ಉಪಾಧ್ಯಾಯರು ಯಾವ ಕನ್ನಡ ಪಾಠ ಅಲ್ಲ, ಕಾವ್ಯದ ಪಾಠ ಅಲ್ಲ, ಮುಂಡಿಗೆಯ ರೂಪದಲ್ಲಿ ನಮಗೆ ನಡೆಯುತ್ತಿರುವ ವಿದ್ಯಮಾನಗಳನ್ನು ಹೇಳೋದಕ್ಕೆ ಸಾಧ್ಯ ಇದೆ ಅಂದಾಗ ಈಗ ನಾವು ಎಷ್ಟು ಹೊಡ್ಕೊಂಡ್ರೂ ಆಗೋದಿಲ್ಲ. ಮನೆಯೊಳಗೆ ಶುದ್ಧ ಕನ್ನಡವನ್ನು, ನಾವು ವೈಯಕ್ತಿಕವಾಗಿ ಶುದ್ಧ ಕನ್ನಡವನ್ನು, ಸಾಧ್ಯವಾದಷ್ಟು ಆಂಗ್ಲ ಪದಗಳು ಇಲ್ಲದ, ಕಲಬೆರಿಕೆ ಇಲ್ಲದ ಶುದ್ಧ ಕನ್ನಡವನ್ನು ನಾವು ಎಲ್ಲಿಯವರೆಗೆ ಬಳಸ್ತಾ ಹೋಗ್ತೇವೋ ಆಗ ಮಾತ್ರ ಕನ್ನಡ ಉಳಿಯುತ್ತೆ. ಕಾರ್ಪೊರೇಟ್ ವರ್ಡ್ ಕಾರಣ, ಕಾನ್ವೆಂಟ್ ಶಾಲೆ ಕಾರಣ, ಆಂಗ್ಲ ಮಾಧ್ಯಮ ಕಾರಣ, ಪೇಟೆಗಳು ಕಾರಣ ಅಂತ ಹೋದರೆ ಅದು ಯಾವತ್ತೂ ಉಳಿಯೋದಿಲ್ಲ. ನಾನೇ ಕಾರಣ ಅಂತ ಎಲ್ಲಿವರೆಗೆ ನಾವು ಆತ್ಮಾವಲೋಕನ ಮಾಡ್ಕೊಂಡು ನಮ್ಮ ಮೇಲೆ ನಾವು ಹೇರ್ಕೊಳ್ಳೋದಿಲ್ವೋ, ನಾವು ತಿದ್ದುಕೊಳ್ಳೋದಿಲ್ವೋ ಅಲ್ಲಿವರೆಗೆ ಕನ್ನಡ ಉಳಿಯೋಲ್ಲ. ಇದಿಷ್ಟು ವಿಷಯನೂ ಸಹ ನಾನು ವಿಷಯ ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ. ಕರ್ನಾಟಕ ಸುವರ್ಣ ಸಂಭ್ರಮದಲ್ಲಿ ನಾಡು ನುಡಿ ಸಾಹಿತ್ಯಿಕ ಸಾಧನೆಗಳು ಅನ್ನೋದಕ್ಕೆ ಕುರಿತಾಗಿಯೇ ಇಷ್ಟು ನಾನು ಮಾತಾಡಿದ್ದೇನೆ, ಮತ್ತೆಲ್ಲೂ ಹೊರಗೆ ಹೋಗಲಿಲ್ಲ. ಆದರೂ ಸಹ ದೊಡ್ಡ ವಿಶಾಲವಾದ ವಿಚಾರವನ್ನು ಸಂಕ್ಷಿಪ್ತವಾಗಿ ಕೊಡೋದಕ್ಕೆ ಇಷ್ಟೊತ್ತು ಬೇಕಾಯಿತು. ವಿಷಯ ಎಷ್ಟು ವ್ಯಾಪ್ತಿದು ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ನಿಮ್ಮ ಮುಖೇನ ಅಧ್ಯಕ್ಷರಿಗೆ ಕೊಟ್ಟಿದ್ದೇನೆ. ಅವರ ತೀರ್ಮಾನ ವಿಮರ್ಶೆ ಆಮೇಲೆ ಇರುತ್ತೆ. ನಿಮಗೆ ಒಪ್ಪಿಗೆ ಆಗಿದ್ದರೆ ಚಪ್ಪಾಳೆ ತಟ್ರಿ, ಕಷ್ಟ ಆಗಿದ್ದರೆ ಸುಮ್ಮನಿರ್ರಿ. ನಮಸ್ಕಾರ.